जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचीपरिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाखहरं विदुः श्रीगुरुभ्यो नमः हरिः ओम् ಇಲ್ಲಿಯವರೆಗೆ ಭಾಗವತದ 21ನೇ ಅಧ್ಯಾಯ 10ನೇ ಸ್ಕಂದದಲ್ಲಿ ವಿಪ್ರಪತ್ನಿಯರ ಕೃಷ್ಣನಲ್ಲಿ ಮಾಡಿದ ಭಕ್ತಿಯ ಬಗ್ಗೆ ಕೇಳ್ತಾ ಇದ್ವು. ಅದರ ನಂತರದಲ್ಲಿ ಅವರೆಲ್ಲ ವಾಪಸ್ಸು ತೆರಳುತ್ತಾ ಇದ್ದಾರೆ. ತೆರಳಿದಾಗ ಅವರ ಮನೆಯವರೆಲ್ಲ ಅವರನ್ನ ಮೊದಲಿನಂತೆಯೇ ಸ್ವೀಕಾರ ಮಾಡಿ ಅವರ ಮೇಲೆ ಯಾವ ಸಿಟ್ಟನ್ನು ತೋರಿಸದೇನೆ ನಾವು ಇವರಂತೆ ಕೃಷ್ಣನಲ್ಲಿ ಭಕ್ತಿಯನ್ನು ಮಾಡಲಿಲ್ಲಲ್ಲ ಅಂತ ವಿಲಾಪ ಮಾಡ್ತಾ ಇರುವಂತಹ ಕಥೆಯನ್ನ ನೋಡ್ತಾ ಇದ್ದೇವೆ. ಅದರಲ್ಲಿ ಕೆಲವು ಭಾಗಗಳನ್ನ ನೋಡ್ಲಿಕ್ಕೆ ಉಳಿದಿದೆ. ಅದನ್ನು ನೋಡ್ತಾ ಮುಂದಿನ ಪಾಠಕ್ಕೆ ಹೋಗೋಣ. ಅಥಾಪಿ ಹ್ಯುತ್ತಮ ಶ್ಲೋಕೆ 43ನೇ ಶ್ಲೋಕ. ಕೃಷ್ಣೇ ಯೋಗೇಶ್ವರೇಶ್ವರೇ ಭಕ್ತಿರ್ದೃಢ ನ ಚಾಸ್ಮಾಕಂ ಸಂಸ್ಕಾರಾದಿಮತಾಮಪಿ. ನಮ್ಮ ಹಾಗೆ ಉಪನಯನ ಸಂಸ್ಕಾರಾದಿಗಳು ಅವರಿಗೆಲ್ಲ ಇರೋದಿಲ್ಲ. ಆದರೂ ನಿರಂತರವಾಗಿ ಕೃಷ್ಣನಲ್ಲಿ ಭಕ್ತಿ ಅವರಿಗಿದೆ. ನಮಗೆ ಗುರುಕುಲ ವಾಸ ಮಾಡಿದ್ದೇವೆ, ಏನೇನೋ ಕೆಲಸಗಳನ್ನು ಮಾಡ್ತಾ ಇದ್ದೇವೆ, ಶಾಸ್ತ್ರಗಳ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ, ಇಷ್ಟನ್ನೆಲ್ಲ ಮಾಡ್ತಾ ಇದ್ರು ನಮಗೆ ಆ ಕೃಷ್ಣನಲ್ಲಿ ದೃಢವಾದ ಭಕ್ತಿ ಬರ್ತಾ ಇಲ್ಲ. ನಾವೆಲ್ಲ ಸಂಸಾರದಲ್ಲಿ ಸುಖವಾಗಿರ್ಬೇಕು ಅಂತ ಸುಖ ಸಾಧನಗಳನ್ನ ಸಂಪಾದನೆ ಮಾಡ್ಲಿಕ್ಕೋಸ್ಕರ ಅಂತ ಬಹಳ ಪ್ರಯತ್ನ ಪಟ್ಟುಬಿಟ್ಟಿದ್ದೇವೆ. ಯಾವುದು ಅವಶ್ಯ ಕರ್ತವ್ಯ, ಯಾವುದನ್ನ ಮಾಡ್ಲೇಬಾರದು, ಇವುಗಳ ಬಗ್ಗೆ ಬಹಳಷ್ಟು ವಿಚಾರ ಮಾಡದೇನೆ ಸಾಕ್ಷಾತ್ ಕೃಷ್ಣನೇ ಗೋಪಾಲಕರ ಮುಖಾಂತರವಾಗಿ ಯಾರಿಗೋಸ್ಕರ ಈ ದೊಡ್ಡ ಆರಾಧನೆಗಳನ್ನ ಮಾಡ್ತಾ ಇದ್ದೇವೋ ಅಂತಹವರೇ ಬಂದು ನಮಗ ಆಹಾರವನ್ನು ಬೇಡಿದಾಗ ಅವನಿಗೆ ಆ ಆಹಾರವನ್ನ ಕೊಡದೇನೆ ನಾವೆಲ್ಲ ಬಹಳ ಅವರನ್ನ ಸತಾಯಿಸಿ ಬಿಟ್ಟುವು. ಸರಿಯಾದ ಪರಿಜ್ಞಾನ ಇಲ್ಲದೇನೆ ಅವರನ್ನು ತಿರಸ್ಕಾರ ಮಾಡಿಬಿಟ್ಟಿದ್ದೇವೆ. ನಮ್ಮಿಂದ ದೊಡ್ಡ ಅಪರಾಧ ಆಯಿತು. ಗೋಪಾಲಕರ ಮಾತಿನ ಮುಖಾಂತರವಾಗಿಯೇ ನನಗೆ ಹಸುವಾಗಿದೆ, ಏನಾದ್ರೂ ಬೇಕು ಅಂತ ಅವನು ಕೇಳಿ ಕಳಿಸಿದ್ದ. ಇದು ಅಯ್ಯೋ ಅವನಿಗೆ ಹಸುವಾಗಿತ್ತು, ಅದಕ್ಕೋಸ್ಕರ ಕೇಳ್ತಾ ಇದ್ದಾನೆ ಅಂತ ಯೋಚನೆ ಮಾಡೋಣ ಅಂತಂದ್ರೆ ಹಾಗೇನಿಲ್ಲ. ಯಾಕೆ ಅಂತಂದ್ರೆ ಇಡೀ ಜಗತ್ತಿಗೆ ಒಡೆಯನಾದವನು. ನಮ್ಮ ಬಳಿಯಲ್ಲಿ ಅವನು ಕೇಳಬೇಕಾದಂತಹದ್ದು ಏನು ಇಲ್ಲ. ಎಲ್ಲವೂ ಅವನಿಗೆ ಸಿಕ್ಕಾಗಿದೆ.
ಆದ್ರೂ ನೋಡಿ, ನೀವು ಯಜ್ಞ ಯಾಗಾದಿಗಳನ್ನ ಮಾಡೋದ್ರಲ್ಲಿ ಬಹಳ ಅನುರಕ್ತರಾಗಿ ಮಾಡ್ಲೇಬೇಕಾದಂತಹ ಅನೇಕ ಅನಿವಾರ್ಯದ ಕೆಲಸಗಳನ್ನು ಬಿಟ್ಬಿಟ್ಟಿದ್ದೀರಿ. ಅಂತ ಉಳಿದವರಿಗೆ ಎಚ್ಚರಿಸ್ಲಿಕ್ಕೋಸ್ಕರವಾಗಿ, ನಮ್ಮೆಲ್ಲರಿಗೆ ಎಚ್ಚರಿಸ್ಲಿಕ್ಕೋಸ್ಕರವಾಗಿ ಕೃಷ್ಣನಿಗೆ ಅನ್ನ ಬೇಕಂತೆ, ಕೊಟ್ಟು ಕಳಿಸಿ ಅಂತ ಕೇಳಿದಾಗ ನಾವು ಅದನ್ನ ತುಂಬಾ ತಾತ್ಸಾರ ಮಾಡಿ ಅಷ್ಟು ಗಮನಿಸದೇನೆ ತ್ಯಾಗ ಮಾಡಿ ಬಿಟ್ಟಿದ್ದೇವೆ. ಯಾರ ಬಳಿಯಿಂದಾಗಿ ನಾವು ಮೋಕ್ಷಾದಿ ಸಂಪತ್ತುಗಳನ್ನ ಪಡೀತೇವೋ, ಯಾವ ಲಕ್ಷ್ಮೀದೇವಿಯ ಅನುಗ್ರಹದ ಕಟಾಕ್ಷ ಇದ್ದ ಮಾತ್ರಕ್ಕೆ ನಾವು ಜೀವನದಲ್ಲಿ ಸಂಪದ್ಯುಕ್ತರಾಗ್ತೇವೋ, ಅಂತಹ ಲಕ್ಷ್ಮೀದೇವಿಯೇ ಯಾರ ಚರಣದಾಸಿಯೋ ಅಂತಹ ಪರಮಾತ್ಮನಿಗೆ ನಾವು ಕೊಡಮಾಡುವ ಭೌತಿಕವಾದ ಆಹಾರ ಪದಾರ್ಥಗಳಿಂದ ಆಗಬೇಕಾದದ್ದಾದ್ರೂ ಏನಿದೆ? ಏನೂ ಇಲ್ಲ. ಆದರೂ ನಮ್ಮನ್ನ ಎಚ್ಚರಿಸುವ ಉದ್ದೇಶದಿಂದ ಕೃಷ್ಣ ಇಲ್ಲಿಗೆ ಬಂದು ನಮ್ಮನ್ನ ಅನುಗ್ರಹ ಮಾಡಿದ್ದಾನೆ ಅಂತ ಅವರೆಲ್ಲ ಬಹಳ ಸಂತುಷ್ಟರಾಗ್ತಾ ಇದ್ದಾರೆ. ಇನ್ನು ಮುಂದಾದರೂ ನಮ್ಮ ಅಪರಾಧಗಳನ್ನ ನಾವು ಪರಿಹಾರ ಮಾಡಿಕೊಂಡು ಅದನ್ನ ಮಾರ್ಜನ ಮಾಡಿಕೊಂಡು ಶುದ್ಧವಾದ ಜೀವನವನ್ನು ನಡೆಸಬೇಕು ಅಂತ ಸಿದ್ಧರಾಗ್ತಾ ಇದ್ದಾರೆ. ಅನ್ಯಥಾ ಪೂರ್ಣಕಾಮಸ್ಯ ಕೈವಲ್ಯಾದ್ ಯಾಶಿಷಾಂ ಪತೇಃ ಈಶಿತವ್ಯೈಃ ಕಿಮಸ್ಮಾಭಿಃ ಈಶಸ್ಯ ಏತದ್ ವಿಡಂಬನಂ. ಮೋಕ್ಷಾದಿ ಎಲ್ಲ ಪುರುಷಾರ್ಥಗಳನ್ನ ನಮ್ಮಂತಹ ಜನರಿಗೆ ಕರುಣಿಸುವಂತಹ, ನಮ್ಮ ಪ್ರತಿಯೊಂದು ಅವಸ್ಥೆಗಳನ್ನ ಪ್ರೇರಣೆ ಮಾಡಿ ಬೇಕಾದ ಎಲ್ಲ ಪದಾರ್ಥಗಳು ನಮಗೆ ಸಿಗುವ ಹಾಗೆ ಮಾಡುವ ಪರಮಾತ್ಮನಿಗೆ ನಮ್ಮಿಂದ ಆಗಬೇಕಾದದ್ದಾದ್ರೂ ಏನಿದೆ? ಕೇವಲ ಪರಮಾತ್ಮನ ನಟನೆ ಅಷ್ಟೇ. ಹಿತ್ವಾನ್ಯಾನ್ ಭಜತೆ ಯಂ ಶ್ರೀಃ ಪಾದಸ್ಪರ್ಶಾಶಯ ಅಸಕೃತ ಸ್ವಾತ್ಮ ದೋಷಾಪವರ್ಗೇಣ ತದ್ಯಾಂಚ ಜನಮೋಹಿನಿ. ಜಗತ್ತಿನಲ್ಲಿ ಬಹಳ ಚಾಂಚಲ್ಯ ಇರೋದು ಯಾರಿಗೆ ಅಂದ್ರೆ ಲಕ್ಷ್ಮೀದೇವಿಗೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಲಕ್ಷ್ಮೀದೇವಿ ತಾನು ಯಾರ ಬಳಿಯಲ್ಲಿ ಇರ್ತಾಳೋ ಅವಳ ಬಳಿಯಲ್ಲಿ ಸ್ಥಿರವಾಗಿ ನಿಲ್ಲೋದಿಲ್ಲ. ನಿರಂತರವಾಗಿ ಒಬ್ಬರಿಂದ ಇನ್ನೊಬ್ರಿಗೆ, ಇನ್ನೊಬ್ಬರಿಂದ ಮತ್ತೊಬ್ಬರಿಗೆ ಅಂತ ಈ ರೀತಿಯಾಗಿ ಟ್ರಾನ್ಸ್ಫರ್ ಆಗ್ತಾ ಇರ್ತಾಳೆ. ಆದ್ರೆ ಅಚಂಚಲವಾಗಿ ಇಟ್ಕೊಳ್ಬೇಕು ಅಂತ ಎಲ್ಲರೂ ಅವಳನ್ನು ಬಯಸ್ತಾರೆ. ಲಕ್ಷ್ಮೀದೇವಿ ಅವಳ ಸಂಪತ್ತು ನಮ್ಮ ಬಳಿಯಲ್ಲಿ ಯಾವಾಗ್ಲೂ ಸ್ಥಿರವಾಗಿ ಇರಬೇಕು ಅಂತ ಬಯಸ್ತಾರೆ. ಯಾವಾಗ್ಲೂ ನಮ್ಮ ಬಳಿಯಲ್ಲಿ ಸ್ಥಿರವಾಗಿ ಇರಬೇಕು ಅಂತ ಬಯಸುವಂತಹ ಲಕ್ಷ್ಮೀದೇವಿಯು ಚಂಚಲಲಾಗಿ ಇರ್ತಾಳೆ. ಆದರೆ ಪರಮಾತ್ಮನ ಪಾದ ಸೇವೆಯಲ್ಲಿ ಮಾತ್ರ ಅವಳು ಅಚಂಚಲಲಾಗಿ ಯಾವಾಗ್ಲೂ ಇರ್ತಾಳೆ. ಅಂತಹ ಕೃಷ್ಣ ಅನ್ನವನ್ನು ಬಿಡ್ತಾ ಇದ್ದಾನೆ ಅಂತಂದು ಹೇಳಿದ್ರೆ ನಮ್ಮೆಲ್ಲರನ್ನ ಮೋಹಗೊಳಿಸ್ಲಿಕ್ಕೋಸ್ಕರ, ಅಥವಾ ಮೋಹಿತರಾದಂತಹ ನಮ್ಮನ್ನ ಉದ್ಧಾರ ಮಾಡುವ ಉದ್ದೇಶ ಒಂದೇನೆ ಕೃಷ್ಣನ ಈ ನಟನೆಯಲ್ಲಿ ಕಾಣಬಹುದೇ ಹೊರತಾಗಿ ಅವನಿಗೆ ನಮ್ಮ ಕೊಟ್ಟ ಆಹಾರದಿಂದ ಹೊಟ್ಟೆ ತುಂಬತ್ತೆ ಅಂತ ಅಂದುಕೊಂಡ್ರೆ ನಮ್ಮಷ್ಟು ಮೂಢರು ಮತ್ತೊಬ್ಬರಿಲ್ಲ. ನಾವೆಲ್ಲ ಪ್ರತಿನಿತ್ಯದಲ್ಲಿ ಭೋಜನ ಮಾಡೋದು, ತಿನ್ನೋದು, ಕುಡಿಯೋದು, ಈ ಎಲ್ಲ ಸಂದರ್ಭದಲ್ಲೂ ಈ ಯೋಚನೆ ಇರಬೇಕು. ದೇವರಿಗೆ ನೈವೇದ್ಯ ಮಾಡಿ ತಿನ್ನುವಂತಹ ಒಂದು ಚಿಕ್ಕದಾದಂತಹ ಸಂಸ್ಕಾರವನ್ನ ಅಥವಾ ಆ ಹವ್ಯಾಸವನ್ನ ಇಟ್ಕೊಳ್ಬೇಕು. ಯಾಕೆ ಅಂತಂದ್ರೆ ದೇವ್ರು ನಾವು ಕೊಟ್ಟಿದ್ದೇನು ತಿಂತಾನಪ್ಪ, ಅವನ್ ಎಲ್ಲಿ ಬಂದ್ ತಿಂದಿದ್ ಕಾಣಿಸಿದೆ, ನಾವು ಕೊಡ್ಲಿಲ್ಲ ಅಂದ್ರೆ ದೇವ್ರಿಗೆ ಏನ್ ಹಸು ನಿಗೋದಿಲ್ಲೇನು? ಖಂಡಿತ ಪರಮಾತ್ಮನಿಗೆ ಹಸುವೇ ಆಗೋದಿಲ್ಲ. ಯಾವ್ದಾದ್ರೂ ಮಗು ತನಗೆ ಸಿಕ್ಕಂತಹ ಸಿಹಿಯಾದ ಚಾಕ್ಲೇಟ್ ಅನ್ನೋ ಅಥವಾ ಖಾದ್ಯ ಪದಾರ್ಥಗಳನ್ನು ತಂದು ತಂದೆ ತಾಯಿಗೆ ತಿನ್ನಿಸ್ಲಿಕ್ಕೆ ಹೋಯ್ತು ಅಂತಂದು ಹೇಳಿದ್ರೆ ಅವಾಗ ತಂದೆ ತಾಯಿಗಳು ಅದೇನ್ ತಿನ್ನೋದಿಲ್ಲ, ವಾಪಸ್ ಆ ಮಗುವಿಗೆ ಕೊಡ್ತಾರೆ. ಅಜ್ಜ ಅಜ್ಜಂದಿಯರು ಯಾರೇ ಆಗ್ಲಿ ಅವರಿಗೆ ವಾಪಸ್ ತಿನ್ನಿಸ್ತಾರೆ. ಇದರಿಂದ ಆ ಮಗುವಿನ ಮೇಲೆ ಮತ್ತಷ್ಟು ಪ್ರೀತಿ ಉಂಟಾಗತ್ತೆ. ಯಾಕೆಂದ್ರೆ ಕೊಟ್ಟಿದ್ದನ್ನ ನಮಗ್ ಕೊಟ್ಟು ತಿನ್ಬೇಕು ಅಂತ ಆ ಮಗುವಿಗೆ ಮನಸ್ಸಿನಲ್ಲಿದೆ ಅಲ್ವಾ, ಅದಕ್ಕೆ ಆ ಮಗುವಿನ ಮೇಲೆ ಪ್ರೀತಿ ಹೆಚ್ಚಾಗತ್ತೆ. ಅಷ್ಟೇ, ನಾವೆಲ್ಲರೂ ಪರಮಾತ್ಮನ ಮಕ್ಕಳಲ್ವೇ? ಪರಮಾತ್ಮನ ದೆಸೆಯಿಂದ ನಮಗೆ ಸಿಕ್ಕಿದ ಪದಾರ್ಥಗಳನ್ನು ಪರಮಾತ್ಮ ನೀನು ಕೊಟ್ಟಿದ್ದು ನೀನು ತೆಗೆದುಕೋ ಅಂತ ಹೇಳಿದ್ರೆ, ಅಕಸ್ಮಾತ್ ಏನಾದ್ರೂ ಮೂರ್ತಿಯಿಂದ ಪರಮಾತ್ಮ ಹೊರಗಡೆ ಬಂದು
ಆ ನೈವೇದ್ಯವನ್ನು ಭಕ್ಷಣೆ ಮಾಡ್ತಾನೆ ಅಂತಾಗಿದ್ರೆ ನಾವು ಖಂಡಿತ ಕೊಡ್ತಾ ಇದ್ದಿದ್ದಿಲ್ಲ. ಅದಕ್ಕೆ ಅವನು ಆ ತರ ತಿಂದು ತೆಗೋದಿಲ್ಲ, ಬೇರೆ ರೀತಿಯಾಗಿ ಬಂದು ಪರೀಕ್ಷೆ ಮಾಡ್ತಾನೆ. ಹಸಿದ ಒಂದು 4-6 ಜನರಿಗೆ ಊಟವನ್ನು ಹಾಕಿದರೆ, ಯೋಗ್ಯರಾದ ಒಂದು 4-6 ಜನರಿಗೆ ಆಹಾರವನ್ನು ನಮ್ಮಿಂದ ನಾವು ಕೊಟ್ಟೆವು ಅಂತಾದ್ರೆ ಅದು ಪರಮಾತ್ಮನಿಗೆ ಬಹಳ ಸಂತೋಷವಾಗತ್ತೆ. ನಾನಾ ಜನಸ್ಯ ಶುಶ್ರೂಷ ಅಂತ ಕರೀತಾರಲ್ಲ, ಅದು ಈ ಥರದ್ದು. ಯಾರು ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಅಂತಿದ್ದಾನೋ ಅವನವರೆಗೂ ನಾವು ಮಾಡುವ ಕಾರ್ಯಗಳು ತಲುಪಬೇಕು. ಅದು ಆಹಾರ ದಾನ ಆಗಿರಬಹುದು, ಜ್ಞಾನದಾನ ಆಗಿರಬಹುದು, ನಾವು ಮಾಡುವ ಕರ್ಮಗಳು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಮತ್ತೊಬ್ಬರಿಗೆ ಸಹಕಾರವನ್ನು ಮಾಡ್ತಾ ಬದುಕಬೇಕು. ಅದು ಇಲ್ಲದೇ ಇದ್ರೆ ಕೇವಲ ನಮ್ಮ ಧಾಂಬಿಕವಾದ ಆಚರಣೆಗಳಲ್ಲಿ ಮುಳುಗಿದ್ವು ಅಂತಾದ್ರೆ ಅದು ಉನ್ನತಿಗೆ ಕಾರಣವಾಗೋದಿಲ್ಲ ಅನ್ನೋದನ್ನ ತೋರಿಸಿಕೊಡ್ಬೇಕಾಗಿದೆ. ನಾವು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದೇವೆ, ಭಗವಂತನ ಪ್ರೀತಿಗೋಸ್ಕರವಾಗಿಯೇ ಮಾಡ್ತಾ ಇದ್ದೇವೆ. ಆದರೂ ಸಾಕ್ಷಾತ್ತಾಗಿ ಪರಮಾತ್ಮ ಬಂದಾಗ ಅವನ ಅರಿವಿಲ್ಲದೇನೆ ಅವನಿಗೆ ಮಾಡಬೇಕಾದ ಅರ್ಹಣಾದಿಗಳನ್ನು ನಾವು ಮಾಡಲಿಲ್ಲ, ಅವನಿಗೆ ಮಾಡಬೇಕಾದಂತಹ ಸೇವೆಯನ್ನು ನಾವು ಸಲ್ಲಿಸ್ಲಿಕ್ಕಾಗ್ಲಿಲ್ಲ. ಹಾಗಾಗಿ ಪಾವನ ಜನರನ್ನ ಮೋಹಗೊಳಿಸ್ಲಿಕ್ಕೋಸ್ಕರವಾಗಿ ಪರಮಾತ್ಮ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ. ಪರಮಾತ್ಮ ಕೃಷ್ಣ ರೂಪದಿಂದ ಅವತಾರ ಮಾಡಿದ್ದಾನೆ ಅಂತ ನಾವು ಗೊತ್ತಿಲ್ಲದೆ ಇರೋ ವಿಷಯ ಏನಲ್ಲ. ಪೂತನೆಯ ಸಂಹಾರ ಒಂದೊಂದು ಘಟನೆಗಳಾದಾಗ್ಲೂ ಕೂಡ ಕೃಷ್ಣ ಸಾಮಾನ್ಯನಲ್ಲ, ಸಾಕ್ಷಾತ್ ಪರಮಾತ್ಮನೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಅಂತ ಈ ಘಟನೆಗಳನ್ನು ಕೇಳಿ 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 ನಮಗ್ ಗೊತ್ತಿದೆ. ಒಂದು ಅವಕಾಶ ಇದೆ, ಏನು ಅಂತಾರೆ, ಜಾರಿಕೊಡ್ಲಿಕ್ಕೆ ಅವಕಾಶ. ಈಗ ರಾಜಕಾರಣಿಗಳೆಲ್ಲ ಇರ್ತಾರಲ್ಲ, ಮೈಗೆಲ್ಲ ಯಾವಾಗ್ಲೂ ಎಣ್ಣೆ ಹಚ್ಕೊಂಡೇ ಇರ್ತಾರೆ, ಯಾವ ಪ್ರಶ್ನೆಗೂ ಅವ್ರು ಅಂಟೋದಿಲ್ಲ, ಅವ್ರು ಜಾರ್ಕೊಳ್ತಾನೆ ಇರ್ತಾರೆ. ನಮಗೇನ್ ಗೊತ್ತಯ್ಯ ಕೃಷ್ಣ ದೇವ್ರು ಅಂತ, ಗೊತ್ತಿದ್ದಿದ್ರೆ ಮಾಡ್ತಿದ್ವಪ್ಪ. ಏನೋ ವೇಷ ಮರೆಸ್ಕೊಂಡ್ ಬಂದ ಅಂತಂತ ಹೇಳಿದ್ರೆ ವೇಷ ಮರೆಸಿದ್ದೇ ನಮಗ್ ಗೊತ್ತಾಗ್ಬಾರ್ದು ಅಂತ. ಗೊತ್ತಾಗದೆ ಇದ್ದಾಗ ಇವನ್ ದೇವ್ರು ಅಂತ ತಿಳಿದೇನೆ ನಾವು ಅವನಿಗೆ ಅವನು ಕೇಳಿದ್ದನ್ನು ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಇಲ್ಲ ಅಂತಂದ್ರೆ ಇವನ್ ತರ 40 ಜನ ಬರ್ತಾರೆ ಪ್ರತಿ ದಿವಸದಲ್ಲೂ, ಈಗ್ಲೂ ಬಂದಿದ್ದಾರಲ್ಲ, ನಾನೇ ದೇವ್ರು ಅಂತ ಹೇಳುವ 100 ಜನರಿದ್ದಾರೆ. ಹಾಗಾದ್ರೆ ಅವ್ರು ಹೇಳಿದ್ದನ್ನೆಲ್ಲ ಮಾಡ್ಲಿಕ್ಕಾಗತ್ತೇನೋ ಅಂತ ಪ್ರಶ್ನೆಗೂ ಅವಕಾಶ ಇದೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ದೇಶಃ ಕಾಲಃ ಪೃಥಕ್ ದ್ರವ್ಯಂ ಮಂತ್ರ ತಂತ್ರ ಋತ್ವಿಜೋ ಅಗ್ನಯ ದೇವತಾ ಯಜಮಾನಶ್ಚ ಕ್ರತುಃ ಧರ್ಮಶ್ಚ ಯನ್ಮಯಃ ಸಯೇಷ ಭಗವಾನ್ ಸಾಕ್ಷಾತ್ ವಿಷ್ಣು ಯೋಗೇಶ್ವರೇಶ್ವರಃ ಜಾತೋ ಭುವೀತಿ ಶೃಣ್ವಾನಾಹ ಯೇ ವಿಮೂಢಾಹ ನ ವಿದ್ಮಹೇ. ಪರಮಾತ್ಮ ದೇಶ ಕಾಲ ದ್ರವ್ಯ ಮಂತ್ರಗಳು ಋತ್ವಿಜರು ಅಗ್ನಿಗಳು ದೇವತೆಗಳು ನಾವು ಯಾವ ಕರ್ಮಗಳನ್ನು ಮಾಡ್ತಾ ಇದ್ದೇವೋ ಇವು ಎಲ್ಲವೂ ಯಾವ ಪರಮಾತ್ಮನ ಅಧೀನವಾಗಿದೆಯೋ ಇಡೀ ಜಗತ್ತು ಪರಮಾತ್ಮನ ಅಧೀನದಲ್ಲಿದೆ. ಅಂತಹ ಪರಮಾತ್ಮ ಕೃಷ್ಣ ರೂಪದಿಂದ ಅವತಾರ ಮಾಡಿದ್ದಾನೆ ಅಂತ ಆಯಾಯ ಘಟನೆಗಳಾದಂತಹ ಸಂದರ್ಭದಲ್ಲಿ ಎಲ್ಲರೂ ಮಾತನಾಡೋದನ್ನ ಕೇಳಿ ತಿಳಿದಿದ್ದೇವೆ. ಗೊತ್ತಿದ್ರು ಆ ಕೃಷ್ಣನೇ ಕಳಿಸಿದ್ದಾನೆ ಅಂತ ಗೋಪಾಲಕರ ಮುಖಾಂತರವಾಗಿ ತಿಳಿದ್ರು ಅವನನ್ನು ಗುರುತಿಸ್ಲಿಕ್ಕೆ ನಮಗಾಗ್ಲಿಲ್ಲ. ಜಾತೋ ಭುವೀತಿ ಶೃಣ್ವಾನಾಹ ಯೇ ವಿಮೂಢಾಹ ನ ವಿದ್ಮಹೇ. ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ ಅಂತ ಗೊತ್ತಾದ್ರೂ ಮೂಢರಾಗಿದ್ದುಕೊಂಡು ಕೃಷ್ಣನ ಈ ಚರ್ಯೆಗಳನ್ನ ತಿಳಿಲಿಕ್ಕೆ ನಮಗಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗ ತಪ್ಪಾಗಿ ಹೋಗಿದೆ, ಆದ ತಪ್ಪಿಗೆ ಪ್ರಾಯಶ್ಚಿತ್ತ ಏನು? ಭಗವಂತನಲ್ಲಿ ಕ್ಷಮೆಯನ್ನ ಕೇಳೋದು. ಗುರು ಮತ್ತು ಹಿರಿಯರ ಬಳಿಯಲ್ಲಿ ಕ್ಷಮೆಯನ್ನ ಕೇಳಿದರೆ ಮತ್ತೆ ಆ ತಪ್ಪು ನಮ್ಮಿಂದ ಘಟಿಸದೇ ಇತ್ತು ಅಂತಾದ್ರೆ ಅದಕ್ಕಿಂತ ದೊಡ್ಡದಾದಂತಹ ಪ್ರಾಯಶ್ಚಿತ್ತ ಮತ್ತೊಂದು ಇಲ್ವೇ ಇಲ್ಲ. ಹಾಗಾಗಿ ಪ್ರಾಯಶ್ಚಿತ್ತ ಏನು ಅಂತಂದ್ರೆ ಭಗವಂತನಲ್ಲಿ ಕ್ಷಮೆಯನ್ನು ಬೇಡೋದು ಅಷ್ಟೇ. ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯ? ಪರಮಾತ್ಮನ ಬಳಿಯಲ್ಲಿ ಕ್ಷಮೆಯನ್ನು ಬೇಡೋದನ್ನು ಬಿಟ್ಟು ಏನ್ ಮಾಡಬಹುದು ನಾವು? ಅವನು ಏನಾದ್ರೂ ಶಿಕ್ಷೆಯನ್ನು ಕೊಡಬಹುದು, ಆದ್ರೆ ಆ ಶಿಕ್ಷೆಯನ್ನು ಅನುಭವಿಸೋದು ಸರಿ. ಆದರೂ ನಾವು ನಮ್ಮ ತಪ್ಪನ್ನ ಒಪ್ಪಿಕೊಳ್ಳೋದು ಹೇಗೆ? ಏನಿಲ್ಲ, ನಾನು ತಪ್ಪು ಮಾಡಿದ್ದೇನೆ, ಪರಮಾತ್ಮ ನನ್ನನ್ನು ಕ್ಷಮಿಸು ಅಂತ ಅವನ ಬಳಿಯಲ್ಲಿ ಮನ್ನಿಕೆಯನ್ನ ಕ್ಷಮಾಪಣೆಯನ್ನು ಕೇಳಿದೆವು ಅಂತಂದ್ರೆ ಇದೇ ದೊಡ್ಡ ಪ್ರಾಯಶ್ಚಿತ್ತ. ಅದನ್ನು ಮಾಡಿಕೊಳ್ತಾ ಇದ್ದಾರೆ.
ನಮಸ್ತುಭ್ಯಂ ಭಗವತೆ ಕೃಷ್ಣಾಯ ಅಕುಂಠ ಮೇಧಸೆ ಯನ್ಮಾಯಾ ಮೋಹಿತ ದೃಶಃ ಭ್ರಮಾಮಹ ಕರ್ಮವರ್ತ್ಮಸು. ಪರಮಾತ್ಮ ಕೃಷ್ಣ ರೂಪದಿಂದಾಗಿ ನೀನೀಗ ಬಂದಿದ್ದಿ. ನಿನ್ನ ಮೋಹಕವಾದ ಶಕ್ತಿ ನಮ್ಮನ್ನ ಮುಚ್ಚಿಬಿಟ್ಟಿತ್ತು. ನೀನು ನಮ್ಮ ಬುದ್ಧಿಗೆ ಸರಿಯಾಗಿ ತೊಡಗಿಕೊಳ್ಳಿಲ್ಲ. ನಿನಗೆ ನಾವು ಕ್ಷಮಾಪಣೆಯನ್ನು ಕೇಳ್ತಾ ಇದ್ದೇವೆ. ನಿನ್ನ ಪ್ರಭಾವವನ್ನು ತಿಳಿಲಿಕ್ಕಾಗಲಿಲ್ಲ. ನಿನ್ನನ್ನ ಸರಿಯಾಗಿ ತಿಳಿಯದೇನೆ ನಿನಗೆ ಮಾಡಬೇಕಾದ ಅರ್ಚನೆಗಳನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮನ್ನ ಕ್ಷಮಿಸುವಂತ ಆ ಬ್ರಾಹ್ಮಣರೆಲ್ಲರೂ ಕೂಡ ನವೈ ನ ಆದ್ಯ ಪುರುಷಃ ಸ್ವಮಾಯ ಮೋಹಿತಾತ್ಮನಾಂ ಅವಿಜ್ಞಾತ ಅನುಭಾವಾನಾಂ ಕ್ಷಂತುಂ ಅರ್ಹತಿ ಅತಿಕ್ರಮಂ. ಅವೆಲ್ಲ ಕೃಷ್ಣ ದೇವರು ಅಂತ ಗೊತ್ತಿದ್ರು ಬಂಧಿಸ್ಲಿಕ್ಕೆ ಹೋದಂತಹ ದುರ್ಯೋಧನನ ಹಾಗೆ ಮಹಾ ದುಷ್ಟರೇನಲ್ಲ. ಗೊತ್ತಿಲ್ಲದೇನೆ ನಿನ್ನ ಮೋಹದ ಮಾಯೆಗೆ ಪಾಶಕ್ಕೆ ಒಳಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದೇವೆ. ನಮ್ಮ ಅಪರಾಧ ಇದೆ, ನಮ್ಮ ಅಪರಾಧವನ್ನು ಕ್ಷಮಿಸೋ ಅಂತ ಇತಿ ಕೃಷ್ಣ ಮನುಸ್ಮೃತ್ಯ ವಿಪ್ರಾಸ್ತೆ ಕೃತ ಹೇಲನಾಹ ದಿದೃಕ್ಷವೋ ಅಪ್ಯಚ್ಯುತಯೋ ಕಂಸಾದ್ಭೀತಾಃ ನ ಚಾಚಲನ್. ಅವರೆಲ್ಲ ಭಗವಂತನಲ್ಲಿ ಮನಸ್ಸಿಟ್ಟವರಾಗಿ ಕಂಸನಿಂದ ಭಯಗೊಂಡು ನಚ ಅಚಲನ್ ಸ್ವತಃ ಕೃಷ್ಣನ ಬಳಿಯಲ್ಲಿ ಹೋಗ್ಬೇಕು ಅಂತ ಆಸೆ ಇದೆ. ಆದರೆ ಅವರನ್ನು ನೆನೆಸ್ಕೊಳ್ತಾ ಇದ್ದಾರೆ. ರಾಮಕೃಷ್ಣರ ಬಳಿಯಲ್ಲಿ ಹೋಗ್ಬೇಕು ಅಂತಾದ್ರೂ ಕಂಸನಿಗೆ ಭಯ ಇದೆ, ಕಂಸನ ಭಯ ಇದೆ. ಆ ಕಂಸನ ಭಯ ಯಾವಾಗ ಇವರು ಕಡಿಮೆ ಆಗುತ್ತೋ ಆವಾಗ ಕೃಷ್ಣನ ಬಳಿಯಲ್ಲೂ ಹೋಗಿ ನಿಲ್ತಾರೆ. ಕಂಸನ ಭಯದಿಂದಾಗಿ ಮತ್ತೆ ಕೃಷ್ಣ ಈಗ ಅನಸತ್ತಲ್ವಾ, ಈಗೆಲ್ಲ ತಪ್ಪು ಅಂತ ಗೊತ್ತಾಗಿದೆ ತಾನೆ. ಹೋಗಿ ಕೃಷ್ಣನ ಬಳಿಯಲ್ಲಿ ಬೇಡಿಕೊಂಡು ತಪ್ಪಾಯ್ತು ಅಂತ ಅಲ್ಲಿ ಎದುರಿನಲ್ಲಿಯೇ ಪ್ರಾರ್ಥನೆ ಮಾಡ್ಬೇಕಲ್ವೇ? ಮಾಡ್ಲಿಲ್ಲ. ಯಾಕೆ ಮಾಡದೇ ಇರ್ಲಿಕ್ಕೆ ಕಾರಣ ಏನು ಅಂತಂತ ಹೇಳಿದ್ರೆ ಕಂಸನ ಭಯ. ಅಲ್ಲಪ್ಪ, ಈಗ ಬ್ರಾಹ್ಮಣರಿಗೆ ಬುದ್ಧಿ ಬಂದಿದೆ. ಕೃಷ್ಣನ ಬಳಿಯಲ್ಲಿ ಹೋಗ್ಲಿಕ್ಕೆ ಕಂಸನ ಭಯ ಯಾಕೆ ಬರಬೇಕು? ಮತ್ತು ಮೋಹನ ಸುಲಭ ಅಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ವಿ ಎಂದು ಮಾತ್ರಕ್ಕೆ ಭಯ ಪೂರ್ತಿ ಪರಿಹಾರ ಆಗೋದಿಲ್ಲ. ನಮಗೆ ಒಂದು ಮಟ್ಟಿಗೆ ಮನಸ್ಸಿಗೆ ಸಾಂತ್ವನ ಸಿಗತ್ತೆ. ಪರೀಕ್ಷೆ ಇದೆ, ಪರೀಕ್ಷೆಗೆ ಹೋಗ್ತಾ ಇದ್ದಾನೆ, ದೇವಸ್ಥಾನಕ್ಕೆ ಹೋಗಿ ಬಂದ, ಒಂದು ಮಟ್ಟಿನ ಧೈರ್ಯ ಬರುತ್ತೆ. ಆದ್ರೆ ಅಯ್ಯೋ ನಾನ್ ದೇವಸ್ಥಾನಕ್ಕೆ ಹೋಗಿ ಬಂದೆ, ಪರೀಕ್ಷೆಯಲ್ಲಿ ಫೇಲ್ ಆಗಿ ಹೋಗ್ಬಿಟ್ಟೆ, ಏನ್ ಓದಿದ್ಯಪ್ಪ, ಏನೋ ಪ್ರಯತ್ನ ಪಟ್ಟಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದೆ, ದೇವ್ರು ಪಾಸ್ ಮಾಡಿಸ್ಬೇಕಾಗಿತ್ತಲ್ಲ ಅಂತ ಹೇಳುವವರು ಹೇಗೋ ಹಾಗೆ. ಭಕ್ತಿಯ ಜೊತೆಯಲ್ಲಿ ನಮ್ಮ ಪ್ರಯತ್ನವೂ ಬೇಕು. ಆಗಿದ್ದಾಗ್ಲಿ ತೊಂದ್ರೆ ಇಲ್ಲ, ಭಕ್ತಿ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಕಷ್ಟ. ಅದು ರಾಮಕೃಷ್ಣನ ದರ್ಶನ ಮಾಡ್ಲಿಕ್ಕೆ ಅಂತ ಬಯಸ್ತಾ ಇದ್ದಾರೆ. ಆದ್ರೂ ಕಂಸನಿಗೆ ಭಯಪಟ್ಟು ಅಲ್ಲಿ ಏನ್ ನಿಲ್ತಾ ಇದ್ದಾರೆ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ವಾಪಸ್ ಹೋಗ್ಲಿಕ್ಕೆ ಅವ್ರ ಮನಸ್ಸು ಮಾಡ್ಲಿಲ್ಲ. ಭಕ್ತಿಯನ್ನ ಮತ್ತಷ್ಟು ಹೆಚ್ಚಿಗೆ ಮಾಡಿಕೊಳ್ಬೇಕು. ದೂರದಲ್ಲಿ ಇದ್ದುಕೊಂಡೆ ಕಂಸನ ಭಯ ಇದ್ದಿದ್ರಿಂದ ಆ ಪ್ರಯತ್ನವನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಕಂಸನ ಭಯ ಕಡಿಮೆ ಆಗತ್ತೆ. ಇನ್ನು ಕೆಲವೇ ವರ್ಷಗಳಲ್ಲಿ ಕಂಸನ ಸಂಹಾರವಾಗತ್ತೆ. ಆ ನಂತರದಲ್ಲಿ ಮತ್ತೆ ಇವರ ಪ್ರಯತ್ನದಿಂದಾಗಿ ಮತ್ತಷ್ಟು ಭಕ್ತಿ ಹೆಚ್ಚಾಗತ್ತೆ ಅನ್ನೋದನ್ನ ಮುಂದೆ ಹೇಳ್ತಾರೆ. ಇದಾದ ನಂತರದಲ್ಲಿ ಇಷ್ಟಕ್ಕೆ 21ನೇ ಅಧ್ಯಾಯ ಮುಕ್ತಾಯವಾಗತ್ತೆ. ಇದು ಆದ್ಮೇಲಿರುವಂತಹದ್ದು ಇಲ್ಲಿವರೆಗೂ ಏನ್ ಬಂತು ಅಂತಂದ್ರೆ ಗೋಪಿ ವಸ್ತ್ರಾಪಹಾರಕಃ ಆ ಕಥೆ ಮುಗೀತು. ಜಗದ್ಗುರು ಜಗನ್ನಾಥ ವೇಣುನಾದ ವಿಶಾರದ. ಪರಮಾತ್ಮನು ಜಗತ್ತಿಗೆ ಗುರು ಆಗಿದ್ದಾನೆ. ಆ ಗುರುತ್ವ ಹೇಗಿದೆ ಅನ್ನೋದನ್ನ ಇಲ್ಲಿಯವರೆಗೆ ತೋರಿಸಿದರು.
ಇದಾದ ನಂತರದಲ್ಲಿ ಒಂದು ಅದ್ಭುತವಾದ ವಿಷಯಗಳನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಒಂದೇ ನಿಮಿಷ. ಈಗ ಮುಂದೆ ಗೋವರ್ಧನ ಚಲೋದ್ಧರ್ತ ಗೋಪಾಲ ಸರ್ವಪಾಲಕ. ವೇಣುನಾದ ವಿಶಾರದ ಮುಗಿದಿದೆ. ಈಗ ಗೋವರ್ಧನ ಅಚಲೋದ್ಧರ್ತ ಗೋಪಾಲ ಸರ್ವಪಾಲಕ. ಗೋಪಾಲನಾದಂತಹ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲ ಗೋಪಾಲಕರನ್ನ ಪಾಲನೆ ಮಾಡ್ತಾ ಇದ್ದಾನೆ. ಅದು ಹೇಗೆ ಅನ್ನೋದನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಶ್ರೀ ಶುಕ ಉವಾಚ ಭಗವಾನಪಿ ತತ್ರೈವ ಬಲದೇವೇನ ಸಂಯುತಃ ಅಪಶ್ಯನ್ ನಿವಸನ್ ಗೋಪಾನ್ ಇಂದ್ರಯಾಗ ಕೃತೋದ್ಯಮಾನ್. ಕೃಷ್ಣ ಬಲರಾಮನ ಜೊತೆಯಲ್ಲಿ ವೃಂದಾವನದಲ್ಲಿಯೇ ವಾಸ ಮಾಡ್ತಾ ಇದ್ದಾನೆ. ಎಲ್ಲ ಗೋಪಾಲಕರು ಯಾರು ಹಿಂದೆ ವ್ರಜದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಂದ ಬಂದು ವೃಂದಾವನಕ್ಕೆ ಶಿಫ್ಟ್ ಆಗೋಣ ಅಂತ ಹೇಳಿದಂತಹ ಜ್ಞಾನಿಗಳಾದ ವಯೋವೃದ್ಧರಾದಂಥವರಿದ್ದರೋ ಅವರೆಲ್ಲರೂ ಈಗ ಒಳ್ಳೆ ಮಳೆಗಾಲ ಆಗಿದೆ, ಬೇಕಾದಷ್ಟು ಬೆಳೆಗಳು ಕೂಡ ಬೆಳೆದಿವೆ. ನಮ್ಮ ಜೀವನ ಹಸನಾಗಲಿಕ್ಕೆ ಕಾರಣವಾದಂಥವನು ಈ ಮಳೆಯನ್ನು ಸುರಿಸುವ ಇಂದ್ರದೇವ, ಮೋಡಗಳನ್ನು ನಿಯಂತ್ರಣ ಮಾಡುವಂತಹ ವ್ಯಕ್ತಿ. ಅವನ ಅನುಜ್ಞೆಯಿಂದಾಗಿ ನಾವೆಲ್ಲ ಸುಖವಾಗಿದ್ದೇವೆ. ಹಾಗಾಗಿ ಆ ಇಂದ್ರನನ್ನು ಉದ್ದೇಶಿಸಿಕೊಂಡು ಯಜ್ಞ ಯಾಗಾದಿಗಳನ್ನು ಮಾಡೋಣ. ಯಜ್ಞಾತ ಭವತಿ ಪರ್ಜನ್ಯ ಪರ್ಜನ್ಯಾದ ಅನ್ನ ಸಂಭವ. ಭಗವದ್ಗೀತೆಯಲ್ಲಿ ಬರುವಂತಹ ಒಂದು ಮಾತು. ನಾವು ಮತ್ತೆ ಈ ವರ್ಷ ಚೆನ್ನಾಗಿ ಯಜ್ಞವನ್ನು ಇಂದ್ರನ ಉದ್ದೇಶದಿಂದ ಮಾಡಿದೆವು ಅಂತಾದ್ರೆ ಪರ್ಜನ್ಯ, ನಾವು ಮಾಡಿದ ಯಜ್ಞ ಯಾಗಾದಿಗಳಿಂದ ಸಂತುಷ್ಟನಾದಂತಹ ಇಂದ್ರದೇವರು ಅನೇಕ ಮೋಡಗಳನ್ನು ಸೃಷ್ಟಿ ಮಾಡ್ತಾರೆ. ಪರ್ಜನ್ಯಾದನ್ನ ಸಂಭವ. ಮತ್ ಮುಂದಿನ ವರ್ಷದಲ್ಲಿ ಒಳ್ಳೆ ಮಳೆ ಬಂದು ಮತ್ತೆ ಒಳ್ಳೆ ಸುಭೀಕ್ಷವಾದಂತಹ ಅನ್ನಪಾನಾದಿಗಳು ನಮಗೆ, ನಮ್ಮ ಹಸುಗಳಿಗೆ ಎಲ್ಲದಕ್ಕೂ ಸಿಗತ್ತೆ ಅನ್ನುವ ಯೋಚನೆಯಿಂದ ಇಂದ್ರನನ್ನ ಆರಾಧನೆ ಮಾಡಬೇಕು ಅಂತ ಯಜ್ಞದಲ್ಲಿ ಎಲ್ಲ ಗೋಪಾಲಕರು ಕೂಡ ಸಿದ್ಧರಾಗಿದ್ದಾರೆ. ಗೋಪಾನ್ ಇಂದ್ರ ಯಾಗ ಕೃತೋದ್ಯಮಾನ್. ಇಂದ್ರನ ಉದ್ದೇಶದಿಂದ ಇವರೆಲ್ಲ ಯಾಗವನ್ನ ಮಾಡ್ತಾ ಇದ್ದಾರೆ. ಆ ಯಾಗಕ್ಕೆ ಅಂತ ಸನ್ನದ್ಧರಾಗ್ತಾ ಇದ್ದಾರೆ. ನಂದ ಗೋಪಾದಿಗಳನ್ನ ಈ ರಾಮಕೃಷ್ಣರ ಸಮೀಪದಲ್ಲಿ ಬಂದು, ಏನ್ ಯಾಗ, 7-8 ವರ್ಷದ ವಯಸ್ಸಾಗಿದೆ, ಏನ್ ಯಾಗ ಇದು ಅಂತ ಅವ್ರ ಬಳಿಯಲ್ಲಿ ಕೇಳ್ತಾ ಇದ್ದಾನೆ. ಹಿರಿಯರಾದಂಥವ್ರೆಲ್ಲ ಇದ್ದಾರೆ. ಅವ್ರ ಬಳಿಯಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂತ ಎದೆಯೊಪ್ಪಿಸಿ ಕೇಳಿಲ್ಲ ಅವನು. ಹಿರಿಯರಾದಂತಹ ನಂದಗೋಪ ಮುಂತಾದವರು ಎಲ್ಲರನ್ನ ಕೇಳ್ತಾ ಇದ್ದಾನೆ, ಏನ್ ಯಾಗ ಮಾಡ್ತಾ ಇದ್ದೀರಿ? ಅವ್ರ ತಂದೆಯೂ ಇದ್ದಾನೆ. ಅಪ್ಪ, ನೀವೇನೋ ಯಾಗವನ್ನು ಮಾಡ್ತಾ ಇದ್ದೀರಿ, ಯಾವ ಉತ್ಸವನ್ನ ನಡೆಸ್ತಾ ಇದ್ದೀರಿ? ಯಾಕೆ ಈ ಉತ್ಸವವನ್ನು ನಡೆಸ್ತಾ ಇದ್ದೀರಿ? ದೊಡ್ಡ ಸಂಭ್ರಮಾಚರಣೆ ಮೂಡಿದೆ, ಯಾವುದಕ್ಕೋಸ್ಕರ ಈ ಕರ್ಮವನ್ನು ಮಾಡ್ತಾ ಇದ್ದೀರಿ? ಮಕ್ಕಳಿಗೆಲ್ಲ ಕುತೂಹಲ ಇರತ್ತಲ್ಲ, ಏನಿದು, ಯಾಕೆ ಮಾಡ್ತಾ ಇದ್ದೀರಿ, ಮಾಡೋದ್ರಿಂದ ಏನ್ ಸಿಗತ್ತೆ ಅಂತ ಸಹಜವಾದ ಚಿಕಿತ್ಸಕ ಬುದ್ಧಿ ಇರುತ್ತೆ, ಪ್ರಾಶ್ನಿಕ ಬುದ್ಧಿ ಇರುತ್ತೆ. ಮಾಡ್ಬೇಕಾದ್ರೆ ಏನೇನು ಇಟ್ಕೊಂಡು ಮಾಡ್ತಾ ಇದ್ದೀರಿ, ಇದು ಏನ್ ಹಾಕ್ತಾ ಇದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ಯಾವ್ದಕ್ಕೋಸ್ಕರ ಮಾಡ್ತಾ ಇದ್ದೀರಿ, ಏನ್ ಫಲ ಅಂತ ಕೇಳ್ತಾ ಇದ್ದಾರೆ. ತದ್ ಅಭಿಜ್ಞೋಪಿ ಭಗವಾನ್ ಸರ್ವಾತ್ಮ ಸರ್ವದರ್ಶನ ಪ್ರಶ್ರಯ ಅವನತಃ ಅಪೃಚ್ಛತ್ ವೃದ್ಧಾನ್ ನಂದ ಪುರೋಗಮಾನ್. ಜ್ಞಾನಿಗಳಾದಂತಹ ನಂದನೆ ಮೊದಲಾದಂತಹ ಎಲ್ಲ ಗೋಪಾಲಕರನ್ನ ಅವ್ರು ಮಾಡುವಂತಹ ಯಾಗಗಳೇನು ಅಂತ ತಿಳಿದಿದ್ದಾನೆ. ಆದ್ರೂ ವಿನಯಪೂರ್ವಕವಾಗಿ ಬಾಗಿ ಹಿರಿಯರಾದಂತಹ ನಂದ ಗೋಪಾದಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕಥ್ಯತಾಮೇ ಪಿತಃ ಕೋಯಂ ಸಂಭ್ರಮೋ ಉಪಾಗತಃ ಕಿಂ ಫಲಂ ಕಸ್ಯ ಚೋದ್ದೇಶಃ ಕೇನ ವಾ ಸಾಧ್ಯತೆ ಮಖಃ.
ದೊಡ್ಡ ಯಾಗವನ್ನು ನಡೆಸ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ. ಯಾಕೆ ಮಾಡ್ತಾ ಇದ್ದೀರಿ? ಯಾಕೆ ನಡೆಸ್ಬೇಕಾಯ್ತು? ನಡೆಸೋದ್ರಿಂದ ಏನು ಪ್ರಯೋಜನ? ಯಾವ ದೇವತೆಗಳ ಉದ್ದೇಶದಿಂದ ಮಾಡ್ತಾ ಇದ್ದೀರಿ? ಮಾಡೋದ್ರಿಂದ ಏನ್ ಪ್ರಯೋಜನ ಸಿಗತ್ತೆ? ನಂಗೆ ಬಹಳ ಕೇಳ್ಬೇಕು ಅಂತಿದೆ, ಹೇಳು ಹೇಳು ಅಂತ ಕೇಳ್ತಾ ಇದ್ದಾರೆ. ಸಜ್ಜನರಲ್ವಾ ನೀವು? ಸಜ್ಜನರಾದವರು ಯಾವ್ದಾದ್ರು ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಮುಚ್ಚಿಟ್ಟು ಮಾಡಬಾರ್ದು. ಅವ್ರು ಹೇಳಿ ಹೇಳಿ ಆ ಕೆಲಸವನ್ನು ಮಾಡ್ಬೇಕು. ಹೇಳಿ ಮಾಡಿದಾಗ ಇನ್ನೂ ಒಂದ್ 4 ಜನ ಈ ಕೆಲಸವನ್ನು ನಾವು ಮಾಡಿದರಾಯ್ತು ಅಂತ ಅಂದುಕೊಂಡು ಅವರು ಪ್ರೇರೇಪಣೆಯನ್ನು ಪಡೆದು ಅವರು ಸತ್ಕರ್ಮಗಳಲ್ಲಿ ನಿರತರಾಗ್ತಾರೆ. ನೀವು ಹಾಗಾಗಿ ಮುಚ್ಚಿಡಬೇಡಿ, ಯಾವ್ದಕ್ಕೋಸ್ಕರ ಮಾಡ್ತಾ ಇದ್ದೀರೋ ಹೇಳಿ ಅಂತ ಅವ್ರು ಬಹಳ ವಿನೀತನಾಗಿ ರಾಮಕೃಷ್ಣರು ಕೇಳ್ತಾ ಇದ್ದಾರೆ. ಏತದ್ ಬ್ರೂಹಿ ಮಹಾನ್ ಕಾಮೋ ಮಹ್ಯಂ ಶುಶ್ರೂಷವೇ ಪಿತಃ ನಹಿ ಗೋಪ್ಯಂ ಹಿ ಸಾಧೂನಾಂ ಕೀರ್ತ್ಯಂ ಸರ್ವಾತ್ಮನಾತ್ವಿಹ ಅಸ್ತ್ಯ ಸ್ವಪರ ದೃಷ್ಟೀನಾಂ ಅಮಿತ್ರೋ ದಾಸ ವಿದ್ವಿಷಾಂ ಉದಾಸೀನೋರಿವದ್ವರ್ಜ್ಯ ಆತ್ಮವತ್ ಸುಹೃದುಚ್ಯತೆ. ಶತ್ರುಗಳಾದವ್ರು ಯಾರು ಇರ್ತಾರೋ ಅವ್ರನ್ನ ದೂರದಲ್ಲಿ ಇಡಬೇಕು. ತಟಸ್ಥನಾದವನು ನಮಗೆ ತುಂಬಾ ಆತ್ಮೀಯ ಅಲ್ಲ, ಆದ್ರೆ ನಾವೇನ್ ಹೇಳಿದ್ರು ಕೇಳಿಸ್ಕೊಳ್ತಾನೆ, ಅವನನ್ನು ಸ್ವಲ್ಪ ದೂರದಲ್ಲಿ ಇಡಬೇಕು. ಆದ್ರೆ ಇಷ್ಟ ಮಿತ್ರರು ಅಂತ ಯಾರು ಇರ್ತಾರಲ್ಲ ಅವ್ರ ಹತ್ರ ಯಾವುದನ್ನು ಮುಚ್ಚಿಡಬಾರ್ದು. ಯಾಕೆಂದ್ರೆ ಆತ್ಮವತ್ ಸುಹೃದುಚ್ಯತೆ. ನನ್ನನ್ನ ನಾನು ಯಾವ್ದ್ರಿಂದ ಆದ್ರೂ ಮುಚ್ಚಿಕೊಳ್ತೇನಾ? ನನಗೆ ಗೊತ್ತಾಗದೇ ಇರುವ ನನ್ನ ವಿಷಯಗಳು ಯಾವ್ದಾದ್ರು ಇದನಾ? ನನಗೆ ನನ್ನ ಬಗ್ಗೆ ಗೊತ್ತಿರತ್ತೆ. ಹಾಗೆ ನಮ್ಮ ಆತ್ಮೀಯರಾದವರಿಗೂ ನಮ್ಮ ಎಲ್ಲ ಗೊತ್ತಿರುವ ವಿಷಯಗಳನ್ನ ತಿಳಿಸಿರಬೇಕು. ಉಪಯುಕ್ತವಾದ ಮಾಹಿತಿಗಳನ್ನು ಕೊಡ್ತಾರೆ. ತಟಸ್ಥರಾದವರು ಶತ್ರುಗಳಿಗೆ ತಿಳಿಸಿಕೊಡೋದು ಬೇಡ. ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ಜನ ಕರ್ಮಾಚರಣೆಯನ್ನು ಮಾಡದೇನೆ ಸುಮ್ಮನೆ ಬಿಟ್ಬಿಡ್ತಾರೆ, ಕರ್ಮಾಚರಣೆಗಳನ್ನೇ ಮಾಡೋದಿಲ್ಲ. ಕೆಲವೊಂದಿಷ್ಟು ಜನ ಮಾಡ್ತಾರೆ, ಒಂದ್ 4 ಜನ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ನಾನು ಮಾಡಿದ್ರಾಯ್ತು ಅಂತ ಅನ್ಕೊಂಡು 4ರಲ್ಲಿ 5ನೇದವನಾಗಿ ಇವನು ಕೂಡ ಮಾಡ್ತಾನೆ. ಹಾಗೆ ಮಾಡುವವರು ಕೆಲವೊಂದಿಷ್ಟು ಜನ ಇರ್ತಾರೆ. ಇನ್ನೂ ಕೆಲವರು ಮಾಡುವ ಕರ್ಮಗಳ ಅರಿವನ್ನ ಪಡೆದುಕೊಂಡು ಆ ಕರ್ಮಗಳನ್ನ ಮಾಡ್ತಾರೆ. ತಿಳಿದು ಮಾಡುವವರು, ತಿಳಿಯದೇನೆ ಮಾಡುವವರು, ಮಾಡದೇ ಇರೋರು 3 ಜನ. ಮಾಡದೇ ಇರೋರು ಅಯೋಗ್ಯರು, ಅಧಮರು. ಮಾಡ್ತಾರೆ, ಯಾಕೆ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂಥವ್ರಿಗೆ ಮಧ್ಯಮರು ಅಂತ ಕರೀತಾರೆ. ಮಾಡುವ ಕರ್ಮಗಳನ್ನ ಉದ್ದೇಶ ಏನು, ಯಾವುದಕ್ಕೋಸ್ಕರ ಮಾಡ್ತಾರೆ, ಮಂತ್ರಗಳ ಅರ್ಥ ಏನು ತಿಳಿದುಕೊಂಡು ಮಾಡುವವರು ಯಾರಿದ್ದಾರಲ್ಲ ಅವರನ್ನು ಉತ್ತಮರು ಅಂತ ಕರೀತಾರೆ. ಹಾಗಾಗಿ ತಿಳಿದು ಮಾಡುವವನಿಗೆ ಪೂರ್ಣ ಫಲ, ತಿಳಿಯದೆ ಮಾಡುವವನಿಗೆ ಅಲ್ಪ ಫಲ. ಅದರಿಂದಾಗಿ ನಾನು ತಿಳಿದು ಮಾಡ್ಬೇಕಲ್ವೇ? ಹಾಗಾಗಿ ನನಗೆ ಅನುಗ್ರಹ ಮಾಡು ಅಂತ ಕೇಳ್ತಾ ಇದ್ದಾನೆ. ಜ್ಞಾತ್ವಾ ಅಜ್ಞಾತ್ವಾ ಚ ಕರ್ಮಾಣಿ ಜನಃ ಅಯಂ ಅನುತಿಷ್ಠತೆ ವಿದುಷಃ ಕರ್ಮಸಿದ್ಧಿ ಸ್ಯಾತ್ ಯಥಾ ನ ಅವಿದುಷೋ ಭವೇತ್. ಜ್ಞಾನಿಗಳಿಗೆ ಆ ಕರ್ಮವನ್ನು ಮಾಡಿದರೆ ಏನು ಫಲ ಸಿಗತ್ತೋ ಆ ಫಲ ಅಜ್ಞಾನಿಗಳು ಮಾಡಿದರೆ ಅವರಿಗೆ ಆ ಫಲ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತತ್ರ ತಾವತ್ ಕ್ರಿಯಾಯೋಗಾಃ ಭವತಾ ಕಿಂ ವಿಚಾರಿತಾಃ ಅಥವಾ ಲೌಕಿಕಾಸ್ತನ್ಮೇ ಪೃಚ್ಛತಃ ಸಾಧು ಭಣ್ಯತಾಂ. ನೀವೀಗ ಹೇಳ್ಬೇಕು ನನಗೆ, ನೀವು ಮಾಡ್ತಾ ಇರುವಂತಹ ಕರ್ಮಗಳೇನಿದೆಯೋ ಇದು ಶಾಸ್ತ್ರದ ರೀತಿಯಲ್ಲಿ ಹೇಳಿದ್ದಾರೆ, ಅದರಿಂದಾಗಿ ತಿಳಿದುಕೊಂಡು ಮಾಡ್ತಾ ಇದ್ದೀರೋ ಅಥವಾ ನಿಮ್ಮ ಹಿಂದಿನ ಪರಂಪರೆಯವರೆಲ್ಲ ಮಾಡ್ತಾ ಬರ್ತಾ ಇದ್ದಾರೆ. ಬೆಕ್ಕನ್ನ ಶ್ರಾದ್ದದ ದಿವಸ ಕಟ್ಕೊಂಡು ಮಾಡೋದು ಹಿಂದೆ ಹೇಳಿದ್ದೇನಲ್ಲ ಅನೇಕ ಬಾರಿ. ಶ್ರಾದ್ದವನ್ನು ಮಾಡ್ಬೇಕಾದ್ರೆ ಯಾರ್ದೋ ಮನೆಯಲ್ಲಿ ಬೆಕ್ಕಿತ್ತು, ಅವ್ರ ಅಪ್ಪನ ಕಾಲದಲ್ಲಿ. ಅವನು ಶ್ರಾದ್ದವನ್ನು ಮಾಡ್ಬೇಕಾದ್ರೆ ಬೆಕ್ಕನ್ನು ಕಟ್ಟಿಬಿಟ್ಟು ಅದು ಬಂದ್ರೆ ಶ್ರಾದ್ದ ಪರಿಪೂರ್ಣ ಆಗತ್ತೆ, ಮೈಲಿಗೆ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಟ್ಟಿ ಮಾಡ್ತಾ ಇದ್ದ. ಇದು ನಿಯಮ ಏನು ಅಂತ ಅಂದ್ಕೊಂಡು ಅವನ ಮಗ ಶ್ರಾದ್ದ ಮಾಡ್ಬೇಕಾದ್ರೆ ಆ ಬೆಕ್ಕಿ ಮನೆಯಲ್ಲಿ ಬೆಕ್ಕಿಲ್ಲ, ಆದ್ರೂ ಅವತ್ತೊಂದ್ ದಿವಸ ಬಾಡಿಗೆಗೆ ಏನ್ ಬೆಕ್ಕನ್ ತಂದು ಅದನ್ನೊಂದ್ ಮೂಲೆಯಲ್ಲಿ ಕಟ್ಬಿಟ್ಟು ಮಾಡ್ಲಿಕ್ಕೆ ಶುರು ಮಾಡಿದ್ನಂತೆ. ಆ ತರ ಮಾಡ್ತಾ ಇದ್ದೀರೋ ಅಥವಾ ತಿಳಿದುಕೊಂಡು ಮಾಡ್ತಾ ಇದ್ದೀರೋ? ಎಲ್ರು ಮಾಡ್ತಾ ಇದ್ದಾರೆ ಅಂತ ಅಂದುಕೊಂಡು ಮಾಡ್ತಾ ಇದ್ದೀರೋ ಅಥವಾ ತಿಳಿದುಕೊಂಡು ಮಾಡ್ತಾ ಇದ್ದೀರೋ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಂದ ಉವಾಚ ಪರ್ಜನ್ಯೋ ಭಗವಾನಿಂದ್ರಃ ಮೇಘಾಸ್ತಸ್ಯಾತ್ಮಮೂರ್ತಯಃ ಅಭಿವರ್ಷಂತಿ ಭೂತಾನಾಂ ಪ್ರಾಣನಂ ಜೀವನಂ ಪಯಃ. ದೇವೇಂದ್ರ ಮಳೆಯ ದೇವತೆ. ಇಂದ್ರನ ಶರೀರ ಯಾವುದು ಅಂತಂದ್ರೆ ಮೋಡಗಳಿದೆ ಅಲ್ಲ, ಈ ಮೋಡಗಳೇ ಇಂದ್ರನಿಗೆ ಶರೀರ ಇದ್ದಾಗಿದೆ. ಅವು ಇವನ ಜೀವನಕ್ಕೆ ಬೇಕಾದಂತಹ, ಇವನ ದೈನಂದಿನ ಆಚರಣೆಗೆ ಬೇಕಾದಂತಹ ಎಲ್ಲ ನೀರನ್ನು ಕೂಡ ಸಂಗ್ರಹ ಮಾಡಿಕೊಂಡು ಸುರಿಸ್ತಾ ಇರುತ್ತೆ. ಮೋಡಗಳಿಗೆ ಒಡೆಯನಾಗಿದ್ದಾನೆ ಇಂದ್ರ. ಮೋಡಗಳ ಮುಖಾಂತರವಾಗಿ ನಮಗೆ ಮಳೆಯನ್ನು ಸುರಿಸ್ತಾನೆ.
ಮಳೆಯನ್ನು ಬೇಕಾದಾಗಿ ಸುರಿಸುವ ಸಾಮರ್ಥ್ಯ ಇದೆ, ಬೇಡ ಅಂತಂದ್ರೆ ನಿಲ್ಲಿಸುವ ಸಾಮರ್ಥ್ಯ ಇದೆ. ಅದರಿಂದ ಆ ಇಂದ್ರನನ್ನ, ದೇವೇಂದ್ರನನ್ನ ನಾವು ಎಲ್ಲರೂ ಆರಾಧನೆ ಮಾಡ್ತಾ ಇದ್ದೇವೆ. ಹಿಂದಿನ ಎಲ್ಲ ಪರಂಪರೆಯಿಂದ ಆರಾಧನೆ ಮಾಡ್ತಾ ಬಂದಿದ್ದಾರೆ, ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಈ ಮಳೆ ಬಂದಾಗ ಭೂಮಿಯಲ್ಲಿ ಯಾವ್ಯಾವ ಪದಾರ್ಥಗಳು ಉತ್ಪನ್ನವಾಗತ್ತೋ ಆ ಎಲ್ಲ ಪದಾರ್ಥಗಳನ್ನು ಯಜ್ಞದಲ್ಲಿ ಅವನಿಗೆ ಹವಿಸ್ಸಾಗಿ ಅರ್ಪಣೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ಯಾಗದ ಶೇಷವನ್ನ, ನಾವು ಬಂದಂತಹ ಎಲ್ಲ ಪದಾರ್ಥಗಳನ್ನು ಮೊದಲಿಗೆ ಅರ್ಪಿಸಿ ನಾವು ತಿಂದ್ರೆ ಭಗವಂತನಿಗೆ ನಿವೇದಿಸಿದಂತಹ ಅನ್ನವನ್ನು ತಿಂದ ಹಾಗೆ, ನೈವೇದ್ಯವನ್ನು ಭುಂಜಿಸಿದ ಹಾಗೆ. ಹಾಗೆ ನಮಗೆ ಬಂದಂತ ಎಲ್ಲ ಧಾನ್ಯ ಸಂಪತ್ತುಗಳನ್ನು ಮೊದಲಿಗೆ ಇಂದ್ರನಿಗೆ ಕೊಟ್ಟು ಅದನ್ನ ತಿಂದ್ರೆ ಯಾಗದಲ್ಲಿ ಅವನಿಗೆ ಕೊಟ್ಟು ಉಳಿದ ಎಲ್ಲ ಪದಾರ್ಥಗಳನ್ನು ತಿಂದುವು ಅಂತಾದ್ರೆ ನಾವು ತಿಂದಿದ್ದು ಯಾಗ ಶೇಷ ಅಂತ ಕರೆಸಿಕೊಳ್ಳುತ್ತದೆ. ಯಾಗ ಮಾಡಿ ಉಳಿದ ಪದಾರ್ಥಗಳನ್ನು ನಾವು ಭೋಗ ಮಾಡ್ತಾ ಇದ್ದೇವೆ ಅಂತ ಆಗುತ್ತೆ. ಈ ರೀತಿಯಾದಂತಹ ಯಾಗಶೇಷದ ಫಲವನ್ನ ಭೋಗ ಮಾಡೋದ್ರಿಂದಾಗಿ ಅವನು ಕೊಟ್ಟಿದ್ದನ್ನ ಅವನಗ ಕೃತಜ್ಞತೆ ಇಲ್ಲದೇನೆ ಕೃತಜ್ಞನಾಗಿ ಜೀವನವನ್ನು ನಡೆಸಿದ ಹಾಗಾಗೋದಿಲ್ಲ. ನಾವು ಮಾಡಿದ ಯತ್ನಕ್ಕೆ ಪ್ರತಿಫಲವನ್ನ ಇಂದ್ರ ಕೊಟ್ಟಿದ್ದಾನಲ್ಲ, ಅವನ ಆರಾಧನೆಯನ್ನು ಮಾಡಿದ ಹಾಗೂ ಆಗತ್ತೆ, ಅವನ ಸಂತೋಷವೂ ಆಗತ್ತೆ. ತತ್ತಾತ ವಯಮನ್ಯೇಚ ವಾರ್ಮುಚಾಂ ಪತಿಮೇಶ್ವರಂ. ವಾರ್ಮುಕ್ ಅಂತಂದ್ ಹೇಳಿದ್ರೆ ಮೋಡಗಳು, ವಾರಿ ಅಂತಂದ್ರೆ ನೀರು, ಅದನ್ನ ಮುಚ್ ಅಂತಂದ್ರೆ ಬಿಡುವಂತಹದ್ದು. ನೀರನ್ನು ಸುರಿಸುವಂತಹ ಮೋಡಗಳಿಗೆ ಒಡೆಯನಾದವನು ಇಂದ್ರ. ದ್ರವ್ಯೈಹಿ ರೇತಸ ಸಿದ್ಧೈಹಿ ಯಜಂತೆ ಕ್ರತುಭಿರ್ನರಾಹ. ಆ ಇಂದ್ರನ ಅನುಗ್ರಹದಿಂದ ಮಳೆಯಿಂದ ಯಾವ್ಯಾವ ಪದಾರ್ಥಗಳು ಭೂಮಿಯಲ್ಲಿ ಹುಟ್ಟಿವೆಯೋ ಆ ಎಲ್ಲ ಪದಾರ್ಥಗಳಿಂದಾಗಿ ಆ ಪದಾರ್ಥಗಳನ್ನು ನಮಗೆ ಕೊಡಮಾಡಿದಂತಹ ಇಂದ್ರನ ಆರಾಧನೆಯನ್ನು ಮಾಡ್ತೇವೆ. ತಚ್ಛೇಷೇಣ ಉಪಜೀವಂತಿ ತ್ರಿವರ್ಗ ಫಲ ಹೇತವೇ ಪುಂಸಾಂ ಪುರುಷಕಾರಾಣಾಂ ಪರ್ಜನ್ಯ ಫಲಭಾವನಃ. ನಾವು ಮಾಡುವ ಎಲ್ಲ ಪ್ರಯತ್ನಗಳಿಗೆ ಫಲವನ್ನು ಕೊಡುವವನು ಇಂದ್ರನೇ. ಕೃಷಿಕರು ಬೇಕಾದಷ್ಟು ಹೊಲದಲ್ಲಿ ಉತ್ತು ಬಿತ್ತು ಏನ್ ಬೇಕಾದ್ರೂ ಮಾಡಬಹುದು. ಇಂದ್ರ ದೇವರು ಬಂದು ಮಳೆಯನ್ನು ಸುರಿಸಲಿಲ್ಲ ಅಂತಂದ್ರೆ ಇವ್ರು ಮಾಡಿದ ಎಲ್ಲ ಪ್ರಯತ್ನವೂ ವ್ಯರ್ಥವಾಗಿ ಹೋಗಿಬಿಡತ್ತೆ. ಹಾಗಾಗಿ ಧರ್ಮ, ಅರ್ಥ, ಕಾಮ, ನಮ್ಗೆ ಏನೇನು ಬೇಕೋ ಈ ಮೂರು ಫಲಗಳನ್ನು ಕರುಣಿಸುವಂತಹವನು ಇಂದ್ರ. ಅವನ ಆರಾಧನೆಯನ್ನು ಮಾಡಿ ಆರಾಧನೆಯ ನಂತರದಲ್ಲಿ ಉಳಿದಂತಹ ಪದಾರ್ಥಗಳಿಂದ ನಾವು ಜೀವನವನ್ನು ನಡೆಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಯಯೇವಂ ವಿಸೃಜೇತ್ ಧರ್ಮಂ ಪಾರಂಪರ್ಯಾಗತಂ ನರಃ ಕಾಮಾತ್ ಲೋಭಾತ್ ಭಯಾತ್ ದ್ವೇಷಾತ್ ಸವೈ ನಾಪ್ನೋತಿ ಶೋಭನಂ. ಹೀಗೆ ಕುಲ ಪರಂಪರೆಯಿಂದ ಬಂದಿರುವಂತಹ ಈ ಧರ್ಮ ಕಾರ್ಯಗಳನ್ನ ಕಾಮ, ಲೋಭ, ಭಯ ಈ ಯಾವ್ದಾದ್ರೂ ಒಂದು ದ್ವೇಷವನ್ನ ಮಾಡಿ ಬಿಟ್ಬಿಟ್ಟುವೋ ಅಂತಾದ್ರೆ ಇದು ಕುಲಧರ್ಮ ಅಂತ ಹೇಳ್ತಾ ಇದ್ದಾರೆ, ಶಾಸ್ತ್ರದಲ್ಲಿ ಹೇಳಿರುವಂತಹದ್ದಲ್ಲ. ಆದ್ರೂ ನಮ್ಮ ಹಿಂದಿನವರು ಅಪ್ಪ ಬೆಕ್ಕಿಗೆ ಇದನ್ನ ಕಟ್ಟಿದ್ದಾನಲ್ಲ, ಆ ತರದ ಕರ್ಮ ಇದು. ನಮ್ಮ ಕುಲ ಪರಂಪರೆಯಿಂದ ಬಂದಂತಹ ಈ ಧರ್ಮ ಕಾರ್ಯವನ್ನ ಅಯ್ಯೋ ಅವನ ಆರಾಧನೆಯನ್ನು ಯಾಕೆ ಮಾಡ್ಬೇಕು ಅಂತ ಅದರಲ್ಲಿ ಖರ್ಚಾಗೋ ದುಡ್ಡನ್ನು ಸ್ವಲ್ಪ ಹಾಗೆ ಮಿಕ್ಕಿಸಿ ಇಟ್ಕೊಂಡ್ವಿ ಅಂತಂದು ಹೇಳಿದ್ರೆ ನಮಗೆ ಮುಂದೆ ಯಾವಾಗಾದ್ರೂ ಉಪಯೋಗ ಆಗತ್ತೆ ಅಂತಂದುಕೊಂಡು ಲೋಭದಿಂದಲೋ ದ್ವೇಷದಿಂದಲೋ ಬಿಟ್ಬಿಟ್ವಿ ಅಂತಂದ್ರೆ ನಮ್ಗೆ ಉಳಿಗಾಲ ಇಲ್ಲ. ಇಂದ್ರ ಕುಪಿತನಾಗಿ ಒಂದೋ ಅತಿವೃಷ್ಟಿ ಆಗತ್ತೆ, ಇಲ್ಲ ಅನಾವೃಷ್ಟಿ ಆಗತ್ತೆ. ಎರಡರಿಂದಲೂ ನಮ್ಮ ಜೀವನ ನಾಶವಾಗಿ ಹೋಗ್ಬಿಡತ್ತೆ, ದುರ್ಭರವಾಗತ್ತೆ. ಅದಕ್ಕೋಸ್ಕರ ಈ ಯಾಗವನ್ನು ಮಾಡ್ತಾ ಇದ್ದೇವೆ. ಯಯೇವಂ ವಿಸೃಜೇತ್ ಧರ್ಮಂ ಪಾರಂಪರ್ಯಾಗತಂ ನರಃ ಕಾಮಾತ್ ಲೋಭಾತ್ ಭಯಾತ್ ದ್ವೇಷಾತ್ ಸವೈ ನಾಪ್ನೋತಿ ಶೋಭನಂ. ಈ ರೀತಿಯಾಗಿ ಈ ಧರ್ಮ ಕಾರ್ಯ ನಮ್ಮ ಕುಲಂ ಪರಂಪರೆಯಿಂದ ಬಂದಂತಹದ್ದು. ಇಂತಹ ಪರಂಪರೆಯಿಂದ ಬಂದಂತಹ ಈ ಧರ್ಮಾಚರಣೆಯನ್ನ ಕಾಮ, ಲೋಭ ಮುಂತಾದ ದ್ವೇಷದಿಂದ ಬಿಟ್ಬಿಟ್ವಿ ಅಂತಂದ್ರೆ ನಮಗೂ ಉಳಿಗಾಲ ಇಲ್ಲ. ಈ ರೀತಿಯಾಗಿ ನಂದರ ಈ ಮಾತುಗಳನ್ನು ಕೇಳಿ ಬೇರೆ ಬೇರೆ ಎಲ್ಲ ಗೋಕುಲ ವಾಸಿಗಳು ಹೇಳಿದಂತಹ ಮಾತುಗಳನ್ನ ಕೃಷ್ಣ ಕೇಳ್ತಾ ಇದ್ದಾನೆ. ಈಗ ಇಂದ್ರನಿಗೆ ಕೋಪವನ್ನ ತರಿಸ್ಬೇಕು. ಇಂದ್ರನಿಗೆ ಕೋಪ ಬರುವಂತಹ ಮಾತುಗಳನ್ನ ಇವರೆಲ್ಲರ ಬಳಿಯಲ್ಲಿ ಕೃಷ್ಣ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಇಂದ್ರನಿಗೆ ಸ್ವಲ್ಪ ಅಹಂಕಾರ ಬಂದಿದೆ. ಆ ಅಹಂಕಾರವನ್ನು ಇಳಿಸುವ ಉದ್ದೇಶದಿಂದ ಪರಮಾತ್ಮ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ ಮುಂದೆ ಆ ಕಥೆಯಲ್ಲಿ ಬರುತ್ತೆ. ಆ ಅಹಂಕಾರಕ್ಕೆ ಕಾರಣ ಏನು, ಆ ಅಹಂಕಾರವನ್ನು ಹೇಗೆ ಇಳಿಸಿದ, ಈ ಕಥೆಯೇ ಪೂರ್ತಿಯಾಗಿ ಈ ಭಾಗದಲ್ಲಿ ಬಂದಿರುವಂತಹದ್ದು. ಏನಪ್ಪಾ ದೇವರಿಗೆ ಅಹಂಕಾರ ಬಂದಿದ್ದನ್ನೆಲ್ಲ ಇಲ್ಲಿ ಕಥೆ ಹೇಳ್ತಾರೆ ಅಂತಂದ್ರೆ ಅವ್ರ ಜೀವನದಲ್ಲಿ 1 ದಿವಸ 2 ದಿವಸ ಯಾವಾದೋ ಒಂದು ಅಪರೂಪದ ಸಂದರ್ಭಗಳಲ್ಲಿ
ಈ ತರದ ಪ್ರಸಂಗಗಳು ಬಂದಿರತ್ತೆ. ಅದನ್ನ ಎಣಿಸಿ ಬುಕ್ಕಲ್ಲಿ ಬರೆದು ಹೇಳಬಹುದು. ಒಂದು ಪುಸ್ತಕದಲ್ಲಿ ಈ ಘಟನೆಯನ್ನು ಸಂಗ್ರಹ ಮಾಡಬಹುದು. ನಮ್ದನ್ನ ಯಾಕೆ ಹೇಳೋದಿಲ್ಲ ಅಂದ್ರೆ ನಮಗೇನು ಈ ದೋಷಗಳಿಲ್ವಾ ಅಂತಂದ್ರೆ ನಮ್ದು ಬುಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗೆ ಅಹಂಕಾರ ಬಂದಂತಹ ಸಂದರ್ಭಗಳನ್ನು ಲೈಬ್ರರಿಯಲ್ಲಿ ಕೂಡಿಡಬಹುದು, ಅಷ್ಟು ಪ್ರಸಂಗಗಳಿರುತ್ತೆ. ದೇವತೆಗಳಿಗೆ ಬುಕ್ಕಲ್ಲಿ ಯಾವುದೋ ಒಂದು ಭಾಗದಲ್ಲಿ ಒಂದು ಕಥೆ ರೂಪದಲ್ಲಿ ಕೊಡಬಹುದು, ಅಷ್ಟೇ ಕಡಿಮೆ ಸಂದರ್ಭದಲ್ಲಿ ಬಂದಿರತ್ತೆ. ಅಂತಹ ದೇವತೆಗಳಿಗೆ ಅಹಂಕಾರ ಬಂದಾಗ ಅದನ್ನೂ ಪರಮಾತ್ಮ ಇಳಿಸಿದ್ದಾನೆ ಅಂತಾದ್ರೆ ಅಹಂಕಾರದ ಕೂಪದಲ್ಲಿ ಮುಳುಗಿದಂತಹ ನಮಗೆ ಪದೇ ಪದೇ ಪರಮಾತ್ಮ ಪೆಟ್ಟು ಕೊಡ್ತಾನೆ. ಅದರ ಮುಖಾಂತರವಾಗಿ ಹೇಗೆ ಬುದ್ಧಿಯನ್ನು ಕಲಿಸ್ತಾನೆ ಅನ್ನೋದನ್ನ ನಾವು ಗಮನಿಸ್ಕೊಳ್ಬೇಕು. ಅದನ್ನ ಹೇಳ್ತಾ ಇದ್ದಾರೆ. ವಚೋ ನಿಶಮ್ಯ ನಂದಸ್ಯ ತಥಾ ಅನ್ಯೇಷಾಂ ರಜೌಕಸಾಂ ಇಂದ್ರಾಯ ಮನ್ಯುಂ ಜನಯನ್ ಪಿತರಂ ಪ್ರಾಹ ಕೇಶವಃ. ಇಂದ್ರನಿಗೆ ಸಿಟ್ಟನ್ನು ತರಿಸುವಂತಹ ಉದ್ದೇಶದಿಂದ ಈ ಮುಂದಿನ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಕರ್ಮಣ ಜಾಯತೆ ಜಂತುಃ ಕರ್ಮಣೈವ ಪ್ರಲೀಯತೆ ಸುಖಂ ದುಃಖಂ ಭಯಂ ಕ್ಷೇಮಂ ಕರ್ಮಣೈವಾಭಿಪದ್ಯತೆ. ಇದು ಕೃಷ್ಣನ ಮಾತಿದು. ನಾವು ಮಾಡುವ ಪ್ರತಿಯೊಂದು ಕರ್ಮಗಳ ಫಲವನ್ನು ಕೊಡುವವನು ಪರಮಾತ್ಮನೇ. ನಾವೇನಾದ್ರೂ ಹುಟ್ಟೋದು ಅಂತಾದ್ರೆ ಆ ಹುಟ್ಟಿಗೆ ಕಾರಣನಾದವನು ಪರಮಾತ್ಮ. ನಮಗಾಗುವಂತಹ ಪ್ರತಿಯೊಂದು ಒಳಿತು ಕೆಡುಕುಗಳಿಗೆ ಕಾರಣನಾದವನು ಪರಮಾತ್ಮ. ಅವನು ಇಷ್ಟೆಲ್ಲ ಮಾಡೋದು ಯಾವ್ದ್ರಿಂದ ಅಂತಂದ್ರೆ ನಾವು ಪೂರ್ವದಲ್ಲಿ ಮಾಡಿದಂತಹ ಕರ್ಮಗಳೇನಿದೆಯೋ ಆ ಕರ್ಮಗಳ ಫಲರೂಪವಾಗಿ ಇಷ್ಟೆಲ್ಲವನ್ನ ಪರಮಾತ್ಮ ಮಾಡ್ತಾ ಇರ್ತಾನೆ. ಆ ಕರ್ಮಗಳಿಂದಾಗಿ ಪರಮಾತ್ಮ ಇಷ್ಟನ್ನೆಲ್ಲ ಮಾಡಿಸಿ ಹುಟ್ಟಿಸಿ ಒಂದು ಕಡೆಯಲ್ಲಿ ಬೆಳೆಯುವ ಹಾಗೆ ಮಾಡಿ ಕೆಲವೊಂದು ಕಡೆಯಲ್ಲಿ ಸಾಯುವ ಹಾಗೆಯೂ ಮಾಡ್ತಾನೆ. ನಮಗೆ ಭಯ ಅಭಯ ಮುಂತಾದಂತಹ ಏನೇನು ಯಾವ್ಯಾವ ಸಂದರ್ಭದಲ್ಲಿ ಸುಖ ದುಃಖಾದಿಗಳಾಗತ್ತೋ ಎಲ್ಲವನ್ನು ಮಾಡೋದು ಕೂಡ ಪರಮಾತ್ಮನೇ. ಅಸ್ತಿ ಚೇದೀಶ್ವರಃ ಕಶ್ಚಿತ್ ಫಲರೂಪಸ್ಸ ಕರ್ಮಣಃ ಕರ್ತಾರಂ ಭಜತೆ ಸೋಪಿ ನಹ್ಯ ಕರ್ತುಃ ಪ್ರಭುರ್ಹಿ ಸಹ. ಈಗ ಕರ್ಮ ಫಲದಾಯಕರಾದಂತಹ ದೇವತೆಗಳು ಇದ್ದಾರೆ, ಬೇರೆಯವರೆಲ್ಲ ಇದ್ದಾರೆ. ಆದರೆ ಈ ದೇವತೆಗಳಿದ್ರು ಈ ಎಲ್ಲ ದೇವತೆಗಳು ಯಾರನ್ನ ಆಶ್ರಯಿಸಿಕೊಂಡಿದ್ದಾರೆ? ಪರಮಾತ್ಮನನ್ನ ಆಶ್ರಯಿಸಿಕೊಂಡಿದ್ದಾರೆ. ಹಾಗಾದ್ರೆ ನಮಗಿಷ್ಟೆಲ್ಲ ಫಲಗಳನ್ನು ಕೊಡ್ತಾ ಇರುವಂತಹ ಮರದ ಬೇರಿನ ಹಾಗಿರುವಂತಹ ಪರಮಾತ್ಮನಿಗೆ ನೀರೆರಿಬೇಕು, ಅವನ ಉದ್ದೇಶಗಳಿಂದ ಕರ್ಮವನ್ನು ಮಾಡಬೇಕೇ ಹೊರತಾಗಿ ಫಲವನ್ನು ಕೊಡುವಂತಹ ಅವಾಂತರ ದೇವತೆಗಳಿಗೆ ಯಾಕೆ ಆರಾಧನೆಯನ್ನು ಮಾಡಬೇಕು? ಅವರೆಲ್ಲ ಹೇಗಿರ್ತಾರೆ ಅಂತಂದ್ರೆ, ದೊಡ್ಡ ಮಾವಿನ ಮರ ಇದೆ, ಮಾವಿನ ಮರದಲ್ಲಿ ಒಳ್ಳೆ ಮಾವಿನ ಹಣ್ಣುಗಳೆಲ್ಲ ಬೆಳೆದಿವೆ. ಆ ಮಾವಿನ ಹಣ್ಣುಗಳು ನಮ್ಮ ಹಸಿವನ್ನು ನೀಗಿಸತ್ತೆ. ಮಾವಿನ ಹಣ್ಣು ನಮಗೆ ಹಸುವನ್ನು ನೀಗಿಸತ್ತೆ ಅಂತ ಮಾವಿನ ಹಣ್ಣಿಗೆ ನಾವು ನೀರನ್ನು ಹಾಕೋದಿಲ್ಲ. ಯಾಕೆ ಅಂದ್ರೆ ಈಗ ಒಂದು ಬಾರಿ ಫಲವನ್ನು ಕೊಟ್ಟಂತಹ ಆ ಹಣ್ಣು, ನಮ್ಮ ಹಸಿವೆಯನ್ನು ನೀಗಿಸಿದಂತಹ ಹಣ್ಣು ಮರುಕ್ಷಣದಲ್ಲಿ ಇರೋದಿಲ್ಲ. ಮತ್ತೆ ಮುಂದಿನ ವರ್ಷ ಬರುವಂತಹ ಹಣ್ಣುಗಳೇ ಬೇರೆ, ಅವು ಮತ್ತೆ ನಮ್ಮ ಹೊಟ್ಟೆಯ ಹಸುವನ್ನು ನೀಗಿಸತ್ತೆ. ದೇವತೆಗಳು ಅದರಂತೆಯೇ ಮರವನ್ನ ಆಶ್ರಯಿಸಿಕೊಂಡ ಹಣ್ಣುಗಳು ನಮಗೆ ತೃಪ್ತಿಯನ್ನು ಕೊಟ್ಟು ತಾವು ನಾಶವನ್ನು ಹೊಂದಿ ಮತ್ತೆ ಹೊಸದಾದ ಹಣ್ಣುಗಳು ಬಿಡುವಂತೆ ಪರಮಾತ್ಮನೆಂಬಂತಹ ದೊಡ್ಡ ವೃಕ್ಷವನ್ನ ಆಶ್ರಯಿಸಿದಂತಹ ಈ ದೇವತೆಗಳೆಲ್ಲರೂ ಆಯಾಯ ಪದವಿಯಲ್ಲಿ ಆವಾಗ ಬಂದು ಕೂಡ್ತಾರೆ, ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ತಮ್ಮ ಕರ್ತವ್ಯದ ನಿರ್ವಹಣೆಯ ನಂತರದಲ್ಲಿ ಮತ್ತೆ ವಾಪಸ್ ತೆರಳಿ ಬಿಡ್ತಾರೆ ಅಷ್ಟೇ. ಮತ್ತವ್ರು ಇರೋದಿಲ್ಲ. ಇವರನ್ನ ಆ ಸ್ಥಾನಕ್ಕೆ ತಂದು ಕೂಡಿಸಿದವನು ಯಾರೋ? ಅವರನ್ನ ಆ ಕರ್ಮಗಳನ್ನ ಮಾಡಿಸುವಂತೆ ಪ್ರಚೋದನೆ ಮಾಡಿದ್ಯಾರೋ? ಪ್ರಚೋದನೆ ಮಾಡಿ ಅವರಿಂದ ಆ ಕೆಲಸವನ್ನ ಮಾಡಿಸಿ ನಮಗೆ ಆ ಫಲವನ್ನು ತಂದು ಕೊಟ್ಟವನು ಯಾರೋ? ಅವನ ಆರಾಧನೆಯನ್ನು ಮಾಡಬೇಕೇ ಹೊರತಾಗಿ ಇವರೆಲ್ಲರಿಗೂ ನಿಯಾಮಕನಾದಂತಹ ವ್ಯಕ್ತಿಯ ಆರಾಧನೆಯನ್ನು ಮಾಡಬೇಕೇ ಹೊರತಾಗಿ ಈ ಮಧ್ಯದಲ್ಲಿರುವಂತಹ ಇವರ ಆರಾಧನೆಯನ್ನು ಯಾಕೆ ಮಾಡ್ತಾ ಇದ್ದೀರಿ? ನಮಗೆಲ್ಲ ಸರ್ಕಾರದವರೆಲ್ಲ ಫ್ರೀಯಾಗಿ ಅಕ್ಕಿಯನ್ನ ಇದನ್ನೆಲ್ಲ ಕೊಡ್ತಾರೆ. ಅಕ್ಕಿ ಗಿಕ್ಕಿ ಅದನ್ನೆಲ್ಲ ಕೊಟ್ಟಾಗ ನಾವು ಯಾರ ಅಕ್ಕಿ ಸರಬರಾಜು ಮಾಡ್ತಾರಲ್ಲ, ಅಕ್ಕಿಯನ್ನು ಕೊಟ್ಟವನು ಇವನು ಅಂತ ಅವನ ಹೆಸರನ್ನು ಹೇಳಿ ಅವನಿಗೆ ಕೃತಜ್ಞರಾಗಿರೋದಿಲ್ಲ. ಯಾರು ಪಡೆದಿರ್ತಾರೋ ಅವ್ರು ಇವನಲ್ಲಿ ಕೃತಜ್ಞರಾಗಿರೋದಿಲ್ಲ. ಯಾರಲ್ಲಿ ಕೃತಜ್ಞರಾಗಿರ್ತಾರೆ ಅಂತಂದ್ರೆ, ಯಾರೋ ಆ ಅಕ್ಕಿಯನ್ನ ಇವರಿಗೆ ಸಿಗುವ ಹಾಗೆ ಮಾಡಿರ್ತಾನಲ್ಲ, ಮುಖ್ಯ ಅಧಿಕಾರದಲ್ಲಿ ಯಾರು ಕೂತಿರ್ತಾನಲ್ಲ,
ಅವನಿಗೆ ಇವರು ಕೃತಜ್ಞರಾಗಿರ್ತಾರೆ. ಹಾಗೆಯೇ ಇಂದ್ರ ಮುಂತಾದವರೆಲ್ಲರೂ ಕೂಡ ಕೆಲಸದಲ್ಲಿರುವಂಥವ್ರು. ಅವರಲ್ಲಿ ಯಾಕೆ ಕೃತಜ್ಞತೆಯನ್ನು ತೋರಿಸ್ತಾ ಇದ್ದೀರಿ? ನಾವೆಲ್ಲ ಕೃತಜ್ಞರಾಗಿರ್ಬೇಕಾದಂತಹದ್ದು ಪರಮಾತ್ಮನಿಗಲ್ವಾ? ಅದರಿಂದಾಗಿ ದೇವೇಂದ್ರನಿಂದ ನಮಗಾಗಬೇಕಾದದ್ದು ಏನಿದೆ? ಕಿಮಿಂದ್ರೇಣೇಹ ಭೂತಾನಾಂ ಸ್ವಸ್ವ ಕರ್ಮಾನುವರ್ತಿನಾಂ ಅನೀಶೇನ ಅನ್ಯಥಾ ಕರ್ತುಂ ಸ್ವಭಾವ ವಿಹಿತಂ ನೃಣಾಂ. ತಮ್ಮ ಕರ್ಮಾನುಸಾರವಾಗಿ ಜನರೆಲ್ಲ ಭಗವಂತನಿಂದ ಫಲವನ್ನು ಪಡಿತಾ ಇರ್ತಾರೆ. ಭಗವಂತ ಯಾವ ಫಲವನ್ನು ಕೊಡಬೇಕು ಅಂತ ಅಂದುಕೊಂಡಿರ್ತಾನೋ ಆ ಫಲವನ್ನು ವ್ಯತ್ಯಾಸ ಮಾಡಿ ಕೊಡುವಂತಹ ಅಧಿಕಾರ ಇಂದ್ರನಿಗಿಲ್ಲ. ಇಂದ್ರ ಪರಮಾತ್ಮನ ಇಚ್ಛೆಗೆ ಅನುಗುಣವಾಗಿಯೇನೇ ಆ ಎಲ್ಲ ಕರ್ಮಗಳನ್ನು ಮಾಡಬೇಕು. ರಾಜನ ಆದೇಶವನ್ನ ಪಾಲಿಸುವಂತಹ ಭೃತ್ಯರು ಹೇಗೋ ಅದೇ ರೀತಿಯಾಗಿ ಭಗವಂತನ ಆದೇಶವನ್ನು ಪಾಲಿಸುವಂತಹ ಇಂದ್ರಾದಿ ದೇವತೆಗಳು. ಅದರಿಂದಾಗಿ ಅಂತಹ ದೇವೇಂದ್ರನಿಂದಾಗಿ ನಮಗೇನಾಗಬೇಕಾಗಿದೆ? ಕಿಮಿಂದ್ರೇಣ ಇಹ ಭೂತಾನಾಂ ಸ್ವಸ್ವ ಕರ್ಮಾನುವರ್ತಿನಾಂ. ಯಾಕೆ ಅಂತಂದ್ರೆ ನೋಡಿ, ನಾವೆಲ್ಲ ಭೂಮಿಯಲ್ಲಿ ಬಂದಿದ್ದು ಯಾವ್ದಕ್ಕೋಸ್ಕರ? ನಮ್ ಹಿಂದಿನ ಪ್ರಾರಬ್ಧ ಕರ್ಮ ಏನೋ ಇತ್ತು, ಆ ಕರ್ಮದಿಂದ ಬದ್ಧರಾಗಿದ್ದುಕೊಂಡು ನಾವು ಈ ಶರೀರದಲ್ಲಿ ಹುಟ್ಟಿದ್ದೇವೆ ಅಲ್ವಾ? ಹಾಗಾದ್ರೆ ನಮಗೂ ಇಂದ್ರನಿಗೂ ವ್ಯತ್ಯಾಸ ಏನ್ ಬಂತು? ಇಂದ್ರನ ಪದವಿಯಲ್ಲಿ ಕೂತಿರೋದು ಯಾವ್ದಕ್ಕೋಸ್ಕರ ಅಂತಂದ್ರೆ ಇಂದ್ರನು ಆ ಪದವಿಯಲ್ಲಿ ಕೂತಿರೋದು ಯಾವ್ದಕ್ಕೋಸ್ಕರ ಅಂತಂದ್ ಹೇಳಿದ್ರೆ, ಇಂದ್ರನು ತನ್ನ ಯಾವುದೋ ಒಂದು ಪ್ರಾರಬ್ಧ ಕರ್ಮಗಳ ಫಲದಿಂದಾಗಿ ಆ ಇಂದ್ರನ ಪದವಿಯಲ್ಲಿ ಬಂದು ಕೂತಿದ್ದಾನೆ. ಭಗವಂತನ ಇಚ್ಛೆಗೆ ಅನುಗುಣವಾಗಿಯೇ ಈ ಕೆಲಸಗಾರರು ಕೆಲಸವನ್ನು ಮಾಡಬೇಕೇ ಹೊರತಾಗಿ ತಮ್ಮ ಇಚ್ಛೆಗೆ ವಿರುದ್ಧವಾಗಿ ಕೆಲಸ ಮಾಡುವ ಹಾಗಿಲ್ಲ. ಅದರಿಂದ ದೇವೇಂದ್ರನಿಂದ ನಮಗಾಗಬೇಕಾದಂಥದ್ದೇನೂ ಇಲ್ಲ. ಸ್ವಭಾವ ತಂತ್ರೋ ಹಿ ಜನಃ ಸ್ವಭಾವಂ ಅನುವರ್ತತೆ ಸ್ವಭಾವಸ್ಥಮಿದಂ ಸರ್ವಂ ಸರೇ ಸದೇವ ಅಸುರ ಮಾನುಷಂ. ಜನರೆಲ್ಲ ಆ ಪರಮಾತ್ಮನ ಅಧೀನರಾಗಿದ್ದುಕೊಂಡು ಆ ಪರಮಾತ್ಮನನ್ನು ಅನುಸರಿಸಿಕೊಂಡು ಈ ಕರ್ಮಗಳಲ್ಲಿ ಪ್ರವೃತ್ತಿಯನ್ನು ಮಾಡ್ತಾ ಇರ್ತಾರೆ. ಇಡೀ ಜಗತ್ತಿನ ದೇವತೆಗಳಾಗಿರಬಹುದು, ದಾನವರಾಗಿರಬಹುದು, ಮನುಷ್ಯರಾಗಿರಬಹುದು, ಪ್ರತಿಯೊಬ್ಬರು ಆ ಪರಮಾತ್ಮನ ನಿಯಂತ್ರಣದಲ್ಲಿ ಇರ್ತಾರೆ, ಆ ಭಗವಂತನ ಆಸರೆಯಲ್ಲಿ ಇರ್ತಾರೆ. ತಮ್ಮ ಕರ್ಮಗಳಿಂದಾಗಿ ಉಚ್ಚವಾದಂತಹ ಜನ್ಮಗಳನ್ನ, ಪ್ರಾಣಿಗಳ ಶರೀರವನ್ನ, ಮುಂತಾದ ಶರೀರಗಳನ್ನ ಪಡಿತಾ ಇರ್ತಾರೆ. ಪರಮಾತ್ಮನ ಅನುಗ್ರಹದಿಂದಾಗಿ ಪಡೀತಾರೆ, ಅವನ ಇಚ್ಛೆಯಿಂದಲೇ ತ್ಯಾಗ ಮಾಡ್ತಾರೆ. ನಮ್ಗೆ ಒಳ್ಳೆಯ ಕೆಲಸ ಏನಾದ್ರೂ ಆಯ್ತು ಅಂತಂದ್ರೆ ಅವಾಗ ಪರಮಾತ್ಮನೇ ಮಿತ್ರನಾದ. ಪರಮಾತ್ಮನಿಂದಲೇ ಏನಾದ್ರೂ ಆಯ್ತು ಅಂತಂದ್ ಹೇಳಿದ್ರೆ ಮಿತ್ರನಾಗ್ತಾನೆ, ಶತ್ರು ಆಗ್ತಾನೆ. ಹಾಗಾಗಿ ಪರಮಾತ್ಮನಿಗೆ ನಮ್ಮ ನಿಯಂತ್ರಣ ಮಾಡುವ ಸಹಜವಾದ ಸಾಮರ್ಥ್ಯ ಇದೆ, ಉಳಿದವರಲ್ಲೂ ಇದೆ. ಆದ್ರೆ ಪರಮಾತ್ಮ ಅವರೆಲ್ಲರಿಗೂ ನಿಯಾಮಕನಾಗಿರ್ತಾನೆ. ನಮಗೆ ಸುಖ ದುಃಖಾದಿಗಳನ್ನ ಸ್ವತಂತ್ರವಾಗಿ ಮಾಡುವಂತಹ ಶಕ್ತಿ ಇರೋದು ಆ ಪರಮಾತ್ಮನಿಗೆ. ಬಂಧಕನಾದವನು ಅವನು, ಮೋಚಕನಾದವನು ಅವನು, ಅವನೇ ಗುರುವಾಗಿ ಜ್ಞಾನವನ್ನು ಕೊಡ್ತಾನೆ. ಹೀಗೆ ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನು ನಿಯಮನ ಮಾಡ್ತಾ ಇರುವಂತಹ ಆ ಪರಮಾತ್ಮನಿಗೆ ನಾವು ಅಧೀನರಾಗಿದ್ದುಕೊಂಡು ಅವನ ಆರಾಧನೆಯಲ್ಲಿ ನಮ್ಮ ಜೀವನವನ್ನು ನಡೆಸಬೇಕೇ ಹೊರತಾಗಿ ಅವನ ಅರ್ಹಣವನ್ನ, ಅವನ ಪೂಜೆಯನ್ನು ಮಾಡಬೇಕೇ ಹೊರತಾಗಿ ಸ್ವತಂತ್ರವಾಗಿ ಇಂದ್ರನ ಪೂಜೆಯನ್ನು ಯಾಕೆ ಮಾಡ್ತಾ ಇದ್ದೀರಿ? ಎಲ್ಲ ಕರ್ಮಗಳಿಗೆ ನಿಯಾಮಕನಾದವನು, ದೇವತೆಗಳಿಗೂ ನಿಯಾಮಕನಾದವನು, ನಮ್ಮ ಬದುಕಿಗೆ ಅತ್ಯಂತ ಆಸರೆಯಾದವನು ಪರಮಾತ್ಮ. ಹಾಗಾಗಿ ನಮ್ಮ ಜೀವನದ ಪ್ರಧಾನ ಕರ್ತವ್ಯ ಪರಮಾತ್ಮನ ಆರಾಧನೆ. ತಸ್ಮಾತ್ ಸುಭೂಜಯೇತ್ ಕರ್ಮ ಸ್ವಭಾವಸ್ಥಃ ಸ್ವಕರ್ಮಕೃತ ಅಂಜಸ ಏನ ವರ್ತೇತ ತದೇವ ಅಸ್ಯ ಹಿ ದೈವತಂ. ತನಗೆ ಯಾವುದರಿಂದ ಅತ್ಯಂತ ಉಪಕಾರ ಇದೆಯೋ ಆ ಉಪಕಾರ ಇರೋದು ಪರಮಾತ್ಮನಿಂದ. ಅದರಿಂದ ಅವನ ಆರಾಧನೆಯನ್ನು ಮಾಡ್ಬೇಕು ನಾವು. ಬ್ರಾಹ್ಮಣರು ಅಧ್ಯಾಪನವನ್ನು ಮಾಡ್ತಾ ಭಗವಂತನ ಆರಾಧನೆಯನ್ನು ಮಾಡಬೇಕು. ಕ್ಷತ್ರಿಯರು ದೇಶದ ರಕ್ಷಣೆಯನ್ನು ಮಾಡ್ತಾ, ಸರಿಯಾದ ದಾರಿಯಲ್ಲಿ ರಾಜ್ಯದ ರಕ್ಷಣೆಯನ್ನು ಮಾಡ್ತಾ ಭಗವಂತನ ಆರಾಧನೆ ಅಂತ ಅಂದುಕೊಂಡು ಬದುಕಬೇಕು. ವೈಶ್ಯರು ಕೃಷಿ ವಾಣಿಜ್ಯ ಮುಂತಾದವುಗಳನ್ನು ಮಾಡಿಕೊಂಡು ಅದನ್ನು ಭಗವಂತನ ಆರಾಧನೆ ಅಂತ ಅಂದುಕೊಂಡು ಅವರ ಕರ್ಮಗಳನ್ನು ಮಾಡಬೇಕು. ಶೂದ್ರ ಮುಂತಾದವರೆಲ್ಲರೂ ಕೂಡ ತಮಗೆ ವಿಹಿತವಾದಂತಹ ಕರ್ಮಗಳಿಂದ ಈ ಮೂವರ ಪರಿಪಾಲನೆಯ ಮುಖಾಂತರವಾಗಿ ತಮ್ಮ ಕರ್ಮಗಳನ್ನು ಮಾಡಿ ಭಗವಂತನ ಆರಾಧನೆ ಅಂತ ಅಂದುಕೊಂಡು ಬದುಕಬೇಕು.
ಕೃಷಿ ಕೃಷಿ ವಾಣಿಜ್ಯ ಗೋರಕ್ಷಾ ಕುಸೀದಂ ತುರ್ಯಮುಚ್ಯತೆ ವಾರ್ತಾ ಚತುರ್ವಿಧ ತತ್ರ ವಯಂ ಗೋವೃತ್ತಯ ಅನಿಶಂ. ಕೃಷಿ, ವಾಣಿಜ್ಯ, ಗೋರಕ್ಷಣೆ, ಬಡ್ಡಿ ವ್ಯವಹಾರ ಅಂತ 4 ವಿಧವಾದಂತಹದ್ದು ವೈಶ್ಯರಾದಂತಹ ನಮ್ಮ ಜೀವನೋಪಾಯಗಳು. ಕೃಷಿಯನ್ನು ಮಾಡಬೇಕು, ವಾಣಿಜ್ಯವನ್ನು ಮಾಡಬೇಕು, ಗೋರಕ್ಷಣೆಯನ್ನು ಮಾಡಬೇಕು, ಅಥವಾ ಸಾಲ ಕೊಟ್ಟು ಅದರ ಬಡ್ಡಿಯನ್ನ ಸಂಗ್ರಹ ಮಾಡಿ ಜನರಿಗೆ ಬ್ಯಾಂಕಿನ ತರ ನಾವು ಇರಬೇಕು. ಅದರಲ್ಲಿ ನಾವು ಮಾಡ್ತಾ ಇರುವಂತಹದ್ದು ಪಶುವೃತ್ತಿ. ಈ ವೃತ್ತಿಯಲ್ಲಿರುವಂತಹ ನಾವು ಈ ವೃತ್ತಿಯನ್ನು ಆಚರಣೆ ಮಾಡ್ತಾ ಭಗವಂತನ ಆರಾಧನೆಯನ್ನು ಮಾಡಬೇಕೇ ಹೊರತಾಗಿ ಇಂದ್ರನ ಆರಾಧನೆಯನ್ನು ಮಾಡಬಾರ್ದು ಅಂತ ಕೃಷ್ಣ ಅನೇಕ ಮಾತುಗಳನ್ನು ಮುಂದೆ ನಿರೂಪಣೆ ಮಾಡ್ತಾನೆ. ಇದು ವಸ್ತುತಃ ಹೌದು ಕೂಡ. ಇಂದ್ರ ಈ ರೀತಿಯಾಗಿ ಗೋಪಾಲಕರೆಲ್ಲ ಮಾಡಿದಾಗ ಸುಮ್ಮನೆ ಇರಬೇಕಾಗಿತ್ತು. ಹೌದು, ಕೃಷ್ಣ ಹೇಳಿದ್ದು ಸತ್ಯವಾದದ್ದು, ನಾವೆಲ್ಲ ಭಗವಂತನ ಅಧೀನರು ಅಂದುಕೊಂಡು ಸುಮ್ಮನೆ ಇರಬೇಕು. ಆದ್ರೆ ಇದು ಅವನ ಅಹಂಕಾರಕ್ಕೆ ಪೆಟ್ಟು ಕೊಡ್ತು. ಅದಕ್ಕೆ ಜೋರಾಗಿ ಮಳೆಯನ್ನು ಸುರಿಸ್ತಾನೆ. ಆ ಅಹಂಕಾರವನ್ನ ಇಂದ್ರ ಮುರಿತಾನೆ. ಆ ಕಥೆ ಮತ್ತೆ ಮುಂದಿನ ಪಾಠದಲ್ಲಿ ಬರುತ್ತೆ, ಅದನ್ನು ನೋಡೋಣ ಅಂತ ಹೇಳ್ತಾ, ಪರಮ ಪವಿತ್ರವಾದ ಅಧಿಕ ಮಾಸದ ಈ ಏಕಾದಶಿ ದಿವಸದಲ್ಲಿ ಭಾಗವತದ ಇಷ್ಟು ಶ್ಲೋಕಗಳನ್ನು ಓದಿದ್ದೇವೆ, ಅದರ ಭಾವಾರ್ಥದ ಚಿಂತನೆಯನ್ನು ಮಾಡಿದ್ದೇವೆ. ಈ ಮಾಸ ನಿಯಾಮಕನಾದಂತಹ ಪರಮಾತ್ಮ ನಾವು ಮಾಡಿದ ಈ ಜ್ಞಾನ ಯಜ್ಞದಿಂದ ಪ್ರೀತನಾಗ್ಲಿ ಅಂತ ಭಗವಂತನಿಗೆ ಅರ್ಪಣೆ ಮಾಡೋಣ. ಮತ್ತಷ್ಟು ಈ ಕರ್ಮಗಳನ್ನು ಮಾಡ್ಲಿಕ್ಕೆ ನಮಗೆ ಪ್ರೇರಣೆಯನ್ನು ಕೊಡ್ಲಿ, ಶಕ್ತಿಯನ್ನು ಕೊಡ್ಲಿ, ಆಸಕ್ತಿಯನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.